ಮೀಡಿಯಾ ಅಂತ ಅಂದ್ರೆ ಹಾಗೆ ನಾವು ಖಂಡಿತವಾಗ್ಲೂ ಪಾಸಿಟಿವ್ ತಗೊಳ್ಳೋದು ತುಂಬಾ ಕಡಿಮೆ. ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಅಂದ್ರೆ ಕರೆದ್ರೆ ಮಾತ್ರ ಬರ್ತೀವಿ, ಎರಡನೇ ಸಾರಿ ಕರೆದ್ರೆ ಬರ್ತೀವಿ, ಇಲ್ಲ ಅಂದ್ರೆ ಬರೋದೇ ಇಲ್ಲ. ಬಟ್ ನೆಗೆಟಿವ್ ಅಂದ್ರೆ ಇಲ್ಲಿ ಏನೋ ಒಂದು ಅನಾಚಾರ ಆಗ್ತಾ ಇದೆ, ಏನೋ ಒಂದು ಮೈನಸ್ ಇದೆ ಇಲ್ಲಿ ಅಂದ್ರೆ ನೀವು ಕರಿಬೇಕಾಗಿಲ್ಲ. ನಮ್ಗೆ ಎಷ್ಟೊತ್ತಾದ್ರೂ ಸಹ ನಾವಿಲ್ಲ ಎಂಟ್ರಿ ಮಾಡಿರ್ತೀವಿ. ಕಷ್ಟ ಅನ್ನೋದಂತೂ ಇವತ್ತಿನ ಪ್ರತಿಯೊಬ್ಬ ಬಹುತೇಕ ಪೇರೆಂಟ್ಸ್ ಅನ್ನುವಂಥವ್ರು, ಅದ್ರ ಅಪ್ಪ ಅಮ್ಮನ ಅನ್ಸ್ಕೊಳ್ಳುವಂಥವ್ರು ಏನಾಗ್ತಾ ಇದೆ, ಮಕ್ಕಳಿಗೆ ಕಷ್ಟ ತೋರಿಸ್ತಾ ಇಲ್ಲ, ಇನ್ಕ್ಲೂಡ್ ಸೊ ನಾನು ಅದೇ ತಪ್ಪು ಮಾಡಿದ್ದೀನಿ. ಆದ್ರೆ ನೀವು ಮತ್ತೆ ಒಂದು ಉದ್ಯೋಗವನ್ನ ಅರಸ್ಲಿಕ್ಕೆ ಬಂದಾಗ ನಿಮ್ಗೆ ಯಾವುದೇ ಕಾರಣಕ್ಕೂ ಕೇವಲ ಡಿಗ್ರಿ ನಿಮಗೆ ಕೆಲಸವನ್ನು ತಂದುಕೊಡೋದಿಲ್ಲ. ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಇವತ್ತು ಯೂನಿವರ್ಸಲ್ ವಿದ್ಯಾರ್ಥಿಗಳಲ್ಲಿ ಯಾಕಿಲ್ಲ? ಶಿಕ್ಷಕರದ್ದು ತಪ್ಪ, ಅಥವಾ ಯೂನಿವರ್ಸಿಟಿಯಲ್ಲಿ ಪಠ್ಯಪುಸ್ತಕಗಳನ್ನ ಮಾಡಿರೋದಂಥದ್ದು ತಪ್ಪ, ಅಥವಾ ನಾವು ಫ್ರೀಡಮ್ ಕೊಟ್ಟಿದ್ದು ಅಂದ್ರೆ ಅಪ್ಪ ಅಮ್ಮದದ್ದು ಫ್ರೀಡಮ್ ಕೊಟ್ಟಿದ್ದು ತಪ್ಪ, ಅಥವಾ ನೀವು ಕಲಿದೇ ಇರೋದು ತಪ್ಪ ಅಂತ. ಸೊ ನಾನು ಇಂಥ ತಂದೆ ಅಂತ ಹೇಳಿಸ್ಕೋಬೇಕು ಅನ್ನುವಂಥದ್ದು ಬಹುತೇಕ ಎಲ್ಲಾ ತಂದೆ ತಾಯರ ಅಂದ್ರೆ ಪೋಷಕರ ಗಟ್ಟಿ ನಿರ್ಧಾರ ಆಗಿದೆ. ಅದನ್ನ ನೀವು ಯಾರೂ ಕಡೆಗಣಿಸ್ಬೇಡಿ. ಇತಿಹಾಸವನ್ನ ಓದಿದ್ರೆ ನಿಮ್ಗೆ ಆಚಾರ ಕಡಿಮೆ ಆಗುತ್ತೆ. ತಮ್ಮ ನಂಬಿಕೆ ನೀವೇ ಉಳಿಸ್ಕೊಳ್ಳಿ, ಬೇರೆಯವ್ರನ್ನ ಹೇರಬೇಡಿ. ಕಂದಾಚಾರ ಮೌಢ್ಯಾಚಾರಗಳಿಗೆ ಆದಷ್ಟು ಕಡಿಮೆ ಒತ್ತು ಕೊಡಿ. ನಿಮ್ಮ ಓದಿಗೆ ಇತಿಹಾಸಕ್ಕೆ ಆದಷ್ಟು ಎಷ್ಟು ಒತ್ತು ಕೊಡ್ತೀರೋ ನಿಮ್ಮ ಜೀವನ ಖಂಡಿತವಾಗ್ಲೂ ಫುಲ್ಫಿಲ್ ಆಗುತ್ತೆ. ಬೇರೆಯವ್ರು ಮಾತಾಡೋದನ್ನ ಸಂಪೂರ್ಣವಾಗಿ ಕೇಳಿಸ್ಕೊಂಡಾಗ ಮಾತ್ರ ನೀವು ಮಾತಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಯಾವತ್ತು ಬೆಳೆಯೋರಾಗಿ ತುಳಿದು ಬೆಳೆಯೋರಾಗಬೇಡಿ. ಬೇರೆಯವ್ರನ್ನ ಬೆಳೆಸೋದು ಬೇಡ, ಕನಿಷ್ಠ ಬೇರೆ ಯಾರಿಗೂ ನೋವು ಕೊಡ್ದೇನೆ ನೀವಾದ್ರೂ ಬೆಳೀರಿ. ದುಡಿಯೋನ ಕರ್ಮ ಇದೆಯಲ್ಲ, ಅದು ಕರ್ಮ ಅಂದರೆ ಕೆಲಸ ಇದೆಯಲ್ಲ, ಅದು ತಿನ್ನೋನ್ಗೆ ಅರ್ಥ ಆಗಲ್ಲ. ತಿನ್ನೋನ್ಗೆ ಅರ್ಥ ಆಗಬೇಕು ಅಂದಾಗ ದುಡ್ದಾಗ ಮಾತ್ರ ಅರ್ಥ ಆಗುತ್ತೆ. ನನ್ನ ಮನೆಯಲ್ಲಿ ಸತ್ತರೆ ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನ, ತೋಟದಲ್ಲಿ ಸತ್ತೆ ಈ ತೋಟ ಬಿಟ್ಟು ಹೋಗ್ತಾ ಇದ್ದೀನ, ಬೇರೆ ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ಮತ್ತೊಂದು ಏನೋ ಮಾಡಿದರೆ ಇಷ್ಟೆಲ್ಲ ಮಾಡಿಬಿಟ್ಟು ಬಿಟ್ಟು ಹೋಗ್ತಾ ಇದ್ದೀನ ಅನ್ನೋ ಕೊರಗೆ ಇರುತ್ತಲ್ಲ, ನಿಮ್ಮ ಜೀವನಕ್ಕೆ ಮುಕ್ತಿ ಸಿಗಲ್ಲ. ಆರೋಗ್ಯಕರ ಸಮಾಜಕ್ಕೆ ಮಾಧ್ಯಮದ ಕೊಡುಗೆ ಎಂಬ ಒಂದು ವಿಷಯದ ಬಗ್ಗೆ ಮಾತನಾಡಕ್ಕೆ ಹೇಳಿ ನನಗೆ ಇನ್ವೈಟ್ ಮಾಡಿದ್ರು. ಹಾಗಾಗಿ ನಾನು ಸಹ ಮಕ್ಕಳ ಜೊತೆ ಮಾತಾಡಬೇಕು ಅಂದಾಗ, ಸದ್ಯಕ್ಕೆ ನೀವ್ಯಾರು ಮಕ್ಕಳಲ್ಲ, ಸೊ 18 ಆಗೋ ತನಕ ಮಕ್ಕಳು ಅಂತಲೇ ನಮ್ಮದು ಪರಿಗಣಿಸುತ್ತೆ ನಮ್ಮ ಸಮಾಜ. ಹಾಗಾಗಿ 18 ತುಂಬಿರಲಿ 18 ಆಗಿರಲಿ, ವಿದ್ಯಾರ್ಥಿಗಳು ಅಂತ ಬಂದಾಗ ಅವರಲ್ಲಿ ಬೇಕಾಗಿರುವಂಥದ್ದು ನಾವು ಇತ್ತೀಚೆಗೆ ಕಾಣದೇ ಇರುವಂಥ ಏಕೈಕ ವಿದ್ಯೆ ಅಂದರೆ ಯೂನಿವರ್ಸಲ್, ಅದ್ರ ಜೊತೆಗೆ ಸ್ಕಿಲ್. ನಾನು ನನ್ನ ಅನುಭವದಲ್ಲಿ ಮಾತನಾಡುವುದಾದರೆ, ನನ್ನದೇ ಆದಂತಹ ಸ್ವಂತ ಮೀಡಿಯಾವನ್ನು ಕಟ್ಟಿದಂಥ ಸಂದರ್ಭದಲ್ಲಿ 20 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ರಾಮನಗರದಲ್ಲಿ ಒಂದು ಒಳ್ಳೆ ಮೀಡಿಯಾವನ್ನು ನಾನು ಕಟ್ಟಬೇಕು. ಇವತ್ತೆಲ್ಲ ಏನೇ ಮಾತಾಡಿದ್ರು, ಯಾರೇ ಏನೇ ಹೇಳಿದ್ರು ಕಾಪಿ ಟು ಪೇಸ್ಟ್ ಇಷ್ಟೇ ಆಗ್ತಾ ಇದೆ. ಅದನ್ನು ಹೊರತುಪಡಿಸಿ ಮಾಡಬೇಕು ಅನ್ನುವಂಥದ್ದು ನನ್ನ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡು, ನಾನು ನಂತರ ಅಷ್ಟು ಬಂಡವಾಳ ಇಲ್ಲದೆ ಇದ್ರೂ ಮಾಡಲೇಬೇಕು ಅನ್ನೋ ಒಂದು ನಿರ್ಧಾರವನ್ನು ತಗೊಂಡು ಬಂದು ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಆಭರಣ ಸುದ್ದಿ ಅಂತೇಳಿ 34 ಇಯರ್ಸ್ ಓಲ್ಡ್ ಪೇಪರ್, 34 ವರ್ಷದ ಫೋರ್ಟ್ನೈಟ್ಲಿ ಅಂದರೆ ಪಾಕ್ಷಿಕ, ಅಂದರೆ 15 ದಿನಗಳಿಗೊಮ್ಮೆ ಬರುವಂಥ ಪತ್ರಿಕೆಯನ್ನು ನಾನೇ ಸ್ವಂತ ಪರ್ಚೇಸ್ ಮಾಡಿ ಅದನ್ನು ಸಹ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಈಗ 19ನೇ ಇಶ್ಯೂ ಬಿಡುಗಡೆಯಾಗಿದೆ. ಸೊ ಇದರಲ್ಲೆಲ್ಲ ಬಹುತೇಕ ನಾನು ನನ್ನ ಆಭರಣ ಪತ್ರಿಕೆಯಲ್ಲಿ ಒಂದು ಕಾಲಮ್ ಮಾಡಿದ್ದೀನಿ, ಯುವ ಬರಹಗಾರರಿಗೆ ಮೊದಲ ಆದ್ಯತೆ ಅಂತೇಳಿ. ಅದರಲ್ಲಿ ಒಂದು 3-4 ಜನ ಹುಡುಗಿರು ಈಗ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರುವಂಥವ್ರು, ವಿದ್ಯಾಭ್ಯಾಸವನ್ನು ಇನ್ನು ಮುಂದುವರಿಸ್ತಾ ಇರುವಂಥವ್ರು, ಮತ್ತು ಈಗಾಗಲೇ ಬಿಟ್ಟಿರುವಂಥವ್ರು ಬರೀತಾ ಇದ್ದಾರೆ. ಸಿಕ್ಕಾಪಟ್ಟೆ ತಪ್ಪುಗಳಿರ್ತವೆ, ಆಮೇಲೆ ವಿಚಾರಗಳು ಬಹಳಷ್ಟು ತಪ್ಪುಗಳಿರ್ತವೆ. ನಾನು ಅದನ್ನು ತಿದ್ದಿ ಅಂದರೆ ಎಡಿಟ್ ಮಾಡಿ ಅವ್ರದ್ದೇ ಹೆಸರು ಅವ್ರದ್ದೇ ಫೋಟೋ ಹಾಕಿ ಬಳಸ್ತಾ ಇದ್ದೀನಿ. ಆ ಮಾತಾಡುವಾಗ ನಾವು ಯಾವಾಗ ನರ್ವಸ್ ಆಗ್ತೀವಿ ಅಥವಾ ಭಯ ಅನ್ನೋದಿರ್ತದೆ, ಇದು ಯಾವುದೇ ಕಾರಣಕ್ಕೂ ಸ್ಟೂಡೆಂಟ್ಸ್ಗಳಿಗೆ ಇರಬಾರ್ದು. ನಾನು ಅದನ್ನು ತಪ್ಪು ಅಂತ ಹೇಳಲ್ಲ, ಕಾರಣ ಆ ಸಮಯ ಆ ಸಂದರ್ಭ ಅದನ್ನು ನಾವೇ ತಿದ್ಕೋಬೇಕು. ಇಲ್ಲಿ ತಿದ್ಕೊಂಡ್ರೆ ಮಾತ್ರ ಅವರು ನೆಕ್ಸ್ಟ್ ಎಲ್ಲಾರು ಹೋದಾಗ ಖಂಡಿತವಾಗ್ಲೂ ಮತ್ತಷ್ಟು ಯಾವುದೇ ತಪ್ಪನ್ನು ಮಾಡದೇ ಇರೋಕ್ಕೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಮೀಡಿಯಾ ಅಂತ ಅಂದ್ರೆ ಹಾಗೆ ನಾವು ಖಂಡಿತವಾಗ್ಲೂ ಪಾಸಿಟಿವ್ ತಗೊಳ್ಳೋದು ತುಂಬ ಕಡಿಮೆ. ನಿಮ್ಗೆ ನೆನಪಿರಲಿ, ಪಾಸಿಟಿವ್ ಇದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಅಂದರೆ ಕರೆದ್ರೆ ಮಾತ್ರ ಬರ್ತೀವಿ, ಎರಡನೇ ಸಾರಿ ಕರೆದ್ರೆ ಬರ್ತೀವಿ, ಇಲ್ಲ ಅಂದ್ರೆ ಬರೋದೇ ಇಲ್ಲ. ಬಟ್ ನೆಗೆಟಿವ್ ಅಂದರೆ ಇಲ್ಲಿ ಏನೋ ಒಂದು ಅನಾಚಾರ ಆಗ್ತಾ ಇದೆ, ಏನೋ ಒಂದು ಮೈನಸ್ ಇದೆ ಇಲ್ಲಿ ಅಂದರೆ ನೀವು ಕರಿಬೇಕಾಗಿಲ್ಲ. ನಮ್ಗೆ ಎಷ್ಟೊತ್ತಾದ್ರೂ ಸಹ ನಾವಿಲ್ಲ ಎಂಟ್ರಿ ಮಾಡಿರ್ತೀವಿ. ಇದು ನಾವು ಅಂದ್ಕೊಂಡಂಥ ಮೀಡಿಯಾ. ಹಾಗಂತ ಪಾಸಿಟಿವ್ ಬೇಡ ಅಂತ ನಾನು ಹೇಳಲ್ಲ, ಪಾಸಿಟಿವ್ ಖಂಡಿತವಾಗ್ಲೂ ಇರಬೇಕು.
ಎಲ್ಲನೂ ಹೇಳಿಸ್ಕೊಳ್ಳೇಬೇಕು, ಕರ್ಸ್ಕೊಳ್ಳೇಬೇಕು ಅನ್ನೋದಲ್ಲ. ಸಮಾಜಕ್ಕೆ ಏನೋ ಒಂದು ಕೊಡುಗೆ ಇದೆ, ಇಲ್ಲೇನೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲೇನೋ ಒಂದು ಇದೆ, ಕೊಡುಗೆ ಕೊಡ್ತಾ ಇದ್ದಾರೆ ಅನ್ನುವಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನಾವು ಅಟೆಂಡ್ ಆಗ್ತೀವಿ, ಎರಡು ಮಾತಿಲ್ಲ. ಆರೋಗ್ಯಕರ ಮೀಡಿಯಾ ಅಂತಂದರೆ ಏನು? ಪಾಸಿಟಿವ್ನೆಸ್ನಲ್ಲಿ ಸಮಾಜಕ್ಕೆ ನಾವೇನು ಕೊಡಬೇಕು? ಫಾರ್ ಎಕ್ಸಾಂಪಲ್, ಬೆಂಗಳೂರು ಟು ಮೈಸೂರು ಹೈವೇನಲ್ಲಿ ಒಂದು ಅಪಘಾತ ಆಯಿತು. ಅಪಘಾತ ಆದ ತಕ್ಷಣ ನಿಮ್ಗೆಲ್ರಿಗೂ ಗೊತ್ತು, ಇವತ್ತಿನ ಸೋಷಿಯಲ್ ಮೀಡಿಯಾ ಅಂತ ಬಂದ ಕ್ಷಣಕ್ಕೆ ಏಕಾಏಕಿ ಎಲ್ಲರೂ ಮಾಡುವಂಥದ್ದು ಒಂದೇ, ಒಂದು ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡುವಂಥದ್ದು, ಫೋಟೋ ತೆಗೆಯುವಂಥದ್ದು, ಅಥವಾ ಬೇರೆ ಇನ್ನೇನಾದರೂ ಆಕ್ಟಿವಿಟೀಸ್ ಅಥವಾ ಕಾರ್ಯಕ್ರಮ, ಕನಿಷ್ಠ ಸ್ವಲ್ಪ ಪ್ರಜ್ಞೆ ಇರುವಂಥವ್ರು ಯಾವ್ದಾರು ವೆಹಿಕಲ್ನ ಅಡ್ಡ ಹಾಕುವಂಥದ್ದು ಅಥವಾ 108ಗೆ ಕರೆ ಮಾಡುವಂಥದ್ದು ಮಾಡ್ತಾ ಇರ್ತಾರೆ. ಆದರೆ ವರದಿಗಾರ ಅಂತ ಬಂದಾಗ ಅಲ್ಲಿ ಒಬ್ಬ ವರದಿಗಾರ ಅಥವಾ ಬೇರೆ ಎಡಿಟ್ರು ಅಥವಾ ಆಕಸ್ಮಿಕವಾಗಿ ಯಾರು ಹೋಗ್ತಾ ಇರುವಂಥವ್ರು, ಮೀಡಿಯಾ ಅಂತ ಕ್ಷಣಕ್ಕೆ ನೀವೆಲ್ಲರೂ ಮೀಡಿಯಾನೇ. ಯಾರು ಒಂದು ಪತ್ರಿಕೆಯಲ್ಲಿ ಗುರುತಿಸ್ಕೊಂಡ ಕ್ಷಣಕ್ಕೆ ಆ ವ್ಯಕ್ತಿ ಮಾತ್ರ ಮೀಡಿಯಾ ಅಲ್ಲ. ಸೊ ನೀವುಗಳು ಮೀಡಿಯಾನೇ. ಸೋಷಿಯಲ್ ಮೀಡಿಯಾ ಆ ಮಟ್ಟಿಗೆ ಬೆಳೆದಿದೆ. ಆ ಅಪಘಾತ ಆಯಿತು ಅಂತ ಅಂದಾಗ ಅಪಘಾತ ಯಾಕಾಯಿತು ಅನ್ನೋದಿದೆಯಲ್ಲ, ಅದು ಬಹಳ ಮುಖ್ಯ. ಅದು ಅಜಾಗರೂಕತೆಯಿಂದ ಆಯಿತಾ, ಅದು ಓವರ್ ಸ್ಪೀಡಿಂದ ಆಯಿತಾ, ಅಥವಾ ಆಪೋಸಿಟ್ಟಿಂದ ಬೇರೆ ಬಂದಂಥ ವ್ಯಕ್ತಿಯಿಂದ ಅಥವಾ ಪ್ರಾಣಿಯಿಂದ ಮತ್ತೊಂದರಿಂದ ಅಪಘಾತ ಆಯಿತಾ? ಸೊ ಆ ಲಿಮಿಟ್ಸ್ ಎಷ್ಟಿರಬೇಕಾಗಿತ್ತು, ಅವನು ಎಷ್ಟು ಮೀರಿದ್ದ, ಯಾಕಾಯಿತು, ಆ ಸಂದರ್ಭ ಹೇಗಿತ್ತು, ಇದು ಬಹಳ ಮುಖ್ಯವಾಗುತ್ತೆ. ಸೊ ಇಲ್ಲಿ ನಾವು ಮೀಡಿಯಾದಲ್ಲಿ ಮಾಡುವಂಥ ಮೊದಲನೇ ಕೆಲಸ ಯಾಕೆ, ಏನು ಅನ್ನುವಂಥದ್ದು, ಅದ್ರ ಸ್ಪಷ್ಟತೆ ಇರಬೇಕು. ನಿಮಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನೀವೇನೋ ಒಂದು ಪದ ಬರೀತಾ ಇರ್ತೀರಿ, ಕನ್ನಡ ನೆನಪಿಟ್ಕೊಳ್ಳಿ. ಕನ್ನಡ ಒಂದು ಅಕ್ಷರ ಅಥವಾ 2-3 ಅಕ್ಷರ ಬರೆದಿರ್ತೀರಿ, ಅದರಲ್ಲಿ ರಾ ಇರ್ತದೆ. ರಾ ಗೊತ್ತಲ್ಲ ನಮಗೆ, ಯಾರಲ್ಲವ ರಾ ಎರಡನೇ ಅಕ್ಷರ. ಆಕಸ್ಮಿಕ ಏನೋ ಯೋಚನೆ ಮಾಡಬೇಕು, ಬರಿಬೇಕು ಅಂತ ಅಂದಾಗ ಸುಮ್ಮನೆ ಆಕಸ್ಮಿಕವಾಗಿ ಆ ಕಡೆ ನೋಡಿಕೊಂಡು ಒಂದು ಚುಕ್ಕಿ ಇಟ್ಟರೆ ಅದು ಟಾ ಆಗೋಗುತ್ತೆ. ಕೇವಲ ಒಂದು ಅಕ್ಷರ, ಒಂದೇ ಒಂದು ಚುಕ್ಕಿ ಒಂದು ಪದದ ಅರ್ಥವನ್ನು ಬದಲಾಯಿಸ್ಬಿಡುತ್ತೆ. ದಟ್ ಇಸ್ ಮೀಡಿಯಾ. ಆದರೆ ನೀವು ಒಂದು ಲೇಖನ, ಮಿನಿಮಮ್ ನಾವು ಒಂದು ಲೇಖನ ಅಂತ ಬಂದಾಗ ಅಥವಾ ಒಂದು ಸುದ್ದಿ ಅಂತ ಬಂದಾಗ, ಲೇಖನಕ್ಕಿಂತ ಸುದ್ದಿ ಅಂತ ಬಂದಾಗ ಮಿನಿಮಮ್ 350 ಪದಗಳನ್ನ ನಾವು ಬರಿತೀವಿ. ಅದು ಮೇಲಕ್ಕೆ ಬಿಟ್ಟು ಆದರೆ ಅದು ಲೇಖನ ಅಂತ ಅನಿಸ್ಕೊಳ್ಳುತ್ತೆ. ಆ ಸಂದರ್ಭದಲ್ಲಿ 350 ಪದಗಳನ್ನ ಇಟ್ಕೊಂಡು ಒಂದು ದೊಡ್ಡ ಲೇಖನವನ್ನಂತ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಪದ ಇದೆಯಲ್ಲ, ಪದದಲ್ಲಿರುವಂಥ ಒಂದು ಅಕ್ಷರ ಇದೆಯಲ್ಲ, ಅಕ್ಷರದ ಒಂದು ಚುಕ್ಕಿ ಇದೆಯಲ್ಲ, ಆ ಚುಕ್ಕಿ ಇಡೀ ಲೇಖನವನ್ನು ನುಂಗಾಕ್ಬಿಡುತ್ತೆ. ಬಿಳಿ ಹಾಳೆಯನ್ನು ಮಸಿ ನುಂಗುತ್ತು ಅಂತ ಹೇಳ್ತಾರಲ್ಲ, ಹಾಗಾಗ್ಬಿಡುತ್ತೆ. ಹಾಗಾಗಿ ಮೀಡಿಯಾ ಅಂತ ಬಂದಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು. ಆರೋಗ್ಯಕರ ಮೀಡಿಯಾ ಅಂತ ಬಂದಾಗಲೂ ಸಹ ನಾನು ಮೊದಲೇ ಹೇಳಿದೆ ನಿಮಗೆ, ನಾವು ನೆಗೆಟಿವ್ನ ಜಾಸ್ತಿ ತೋರಿಸ್ತೀವಿ ಅಂತ. ಅಂದರೆ ಅದು ಎಚ್ಚರಿಕೆಗೋಸ್ಕರ ತೋರಿಸ್ತೀವಿ. ಯಾರೋ ಒಂದು ಹುಡುಗ ಅಥವಾ ಒಂದು ಹುಡುಗಿ ಮತ್ತೊಂದೊಬ್ಬರ ಸಮಾಜದಲ್ಲಿ ಒಂದು ಕಾರ್ಖಾನೆ ಅಥವಾ ಒಂದು ಏನೋ ಮತ್ತೊಂದು ಮಗದೊಂದು ಯಾವುದೋ ಒಂದು ಅಂಗಡಿ ಮುಂಗಟ್ಟಲ್ಲಿ ಏನೋ ತಪ್ಪಾಯಿತು ಅಂತ ಅಂದರೆ ಬೇರೆಯವ್ರು ಎಚ್ಚೆತ್ಕೊಳ್ಳಿ ಅಂತೇಳಿ ನಾವು ನೆಗೆಟಿವ್ನ ತೋರಿಸ್ತೇವೆ ಹೊರತು ಅದನ್ನು ಅದು ಬಿಂಬಿಸಬೇಕು ಅನ್ನೋ ದುರದೃಷ್ಟಿನೂ ನಮಗಿರಲ್ಲ. ಆ ಥರದ ನಾವು ಅಷ್ಟೊಂದು ಆ ಸಮಯದಲ್ಲಿ ನಾವು ಅದನ್ನು ಲೆಕ್ಕ ಹಾಕೊಳ್ಳೋಕ್ಕೂ ಹೋಗಿರೋದಿಲ್ಲ. ಆದರೆ ಬಟ್ ಮಾಡಲೇಬೇಕು. ಇವತ್ತು ಸಮಾಜ, ಅದರ ಸಾಮಾಜಿಕ ಜಾಲತಾಣಗಳು ಅಂದರೆ ಸೋಷಿಯಲ್ ಮೀಡಿಯಾ ಅಷ್ಟು ಫಾರ್ವರ್ಡ್ ಇದೆ. ನೀವು ಒಬ್ರಿಗೊಬ್ರು ಏನು ಸಂದೇಶ ಹಂಚ್ಕೋತಿರಲ್ಲ, ದಟ್ ಇಸ್ ಮೀಡಿಯಾ, ಅದು ಮೀಡಿಯಾನೇ. ಸೊ ನೀವು ಯಾರು ಇಲ್ಲಿ ಕರೆದೋದಕ್ಕೆ ನಾನು ಬಂದಿದ್ದೀನಿ, ದಟ್ ಇಸ್ ಮೀಡಿಯಾ. ಅವ್ರು ನಾನು ಕರೆದ್ರು, ಅದು ಮೀಡಿಯಾನೇ. ಇಲ್ಲ ಅಂತ ನಾನು ಬರೋಕ್ಕೆ ಆಗ್ತಿರಲಿಲ್ಲ, ನನಗೆ ಗೊತ್ತೂ ಆಗ್ತಿರಲಿಲ್ಲ. ಈ ನಿಟ್ಟಿನಲ್ಲಿ ನಾವು ಆರೋಗ್ಯಕರವಾದ ಸಮಾಜವನ್ನು ಕಟ್ಟಬೇಕು ಅಂತ ಅಂದಾಗ ಹಲವಾರು ಯೋಜನೆಗಳನ್ನ ನಾವು ಹಾಕೋಬೇಕು. ನಾವು ಬರೀ ಇನ್ನೂ ಯೋಚನೆ, ನಾನು ಮೊದಲೇ ಒಂದು ಮಾತು ಹೇಳಿದೆ ನಿಮಗೆ, ನಮ್ಮಲ್ಲಿ ಎರಡು ಅರ್ಥ ಆಗ್ತಾ ಇಲ್ಲ. ಯೂನಿವರ್ಸಿಟಿ ಅಂತ ಬಂದಾಗ ಕೇವಲ ಓದಿಗಷ್ಟೇ ಸೀಮಿತ ಆಗ್ತಾ ಇದ್ದಾರೆ ಇಂದಿನ ವಿದ್ಯಾರ್ಥಿಗಳು. ಆಚೆಗೆ ಏನು ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್, ನಂದು ಡಿಜಿಟಲ್ ಮೀಡಿಯಾಗೆ ಸುಮಾರು ಜನನ ನಾನು ಇನ್ವೈಟ್ ಮಾಡಿದೆ. ಎಲ್ಲದು ರೆಸ್ಯೂಮ್ ಕಳಿಸಿ ಅಂದರೆ ರೆಸ್ಯೂಮ್ ನೋಡಿದ್ರೆ ನನಗೆ ತಲೆ ಸುತ್ತೋದು. ಎಲ್ಲ ಡಬಲ್ ಡಿಗ್ರಿ ವಿತ್ ಸಬ್ ಡಿಗ್ರಿ. ಸಿಸ್ಟಮ್ ಮುಂದೆ ಕೂರಿಸಿದ್ರೆ ಬಿಗ್ ಜೀರೋ. ಅವ್ರು ಮೊಬೈಲ್ನಲ್ಲಿ ಮಾಡುವಂಥ ಕೆಲಸನ 10% ಅವರು ಸಿಸ್ಟಮಲ್ಲಿ ಮಾಡ್ತಿರಲಿಲ್ಲ. ಬಹುತೇಕ ನಿಮ್ಗೆಲ್ರಿಗೂ ಏನು ಅನಿಸಿದೆ ಅಂತ ಗೊತ್ತಿಲ್ಲ. 100ಕ್ಕೂ ಹೆಚ್ಚು ನಂತರ ಈ ಪ್ರೆಸೆಂಟ್ ಬಯೋಡೇಟಾಗಳಿದೆ. ಯಾಕೆ ಹೀಗೆ? ಇದು ಒಂದು ಭಾಗ. ಎರಡನೇದು ಬಂದು ಸ್ಕಿಲ್ ಜೊತೆಗೆ ಯೂನಿವರ್ಸಲ್ ಅಂತ ನಾವು ಹೇಳ್ತೀವಿ. ಯೂನಿವರ್ಸಲ್ಗೂ ಬಹಳಷ್ಟು ವ್ಯತ್ಯಾಸ ಇದೆ. ಬಹುತೇಕ ಇಲ್ಲೆಲ್ಲ ಬೆಂಗಳೂರಿನವರೇ ಹುಟ್ಟಿದ್ದು ಬೆಳೆದೆಲ್ಲ ಬೆಂಗಳೂರಿನವರೇ ಅಂದರೆ ಸ್ವಲ್ಪ ಕಡಿಮೆ ಇರ್ತದೆ ಯೂನಿವರ್ಸಲ್ ಅನ್ನೋಂಥದ್ದು. ಯಾಕಂದರೆ ಅಪ್ಪ ಅಮ್ಮ ಯಾವುದೋ ಒಂದು ಜಾಬಿಗೆ ಬಂದಿರ್ತಾರೆ ಅಥವಾ ಇಲ್ಲೇ ಮೂಲ ಇರ್ತದೆ, ಹಾಗಾಗಿ ಅದೇನು ಅನಿಸಲ್ಲ ನಿಮಗೆ. ಬಟ್ ಬೆಂಗಳೂರು ಬಿಟ್ಟು ಹೊರಗಡೆ ಅಥವಾ ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಓದ್ತಾ ಇದ್ದೀನಿ ಅಂತ ಸಂದರ್ಭ ಬಂದಾಗ ಆ ಯೂನಿವರ್ಸಲ್ ಅನ್ನೋದು ಬಹಳ ಮುಖ್ಯವಾಗುತ್ತೆ. ರೈಲ್ವೆ ಟ್ರ್ಯಾಕ್ ಯೂನಿವರ್ಸಿಟಿ, ಅದರಿಂದ ಆಚೆಗೆ ಏನೂ ಗೊತ್ತಿಲ್ಲ ಇವತ್ತಿನ ವಿದ್ಯಾರ್ಥಿಗಳಿಗೆ. ಕಷ್ಟ ಅನ್ನೋದಂತೂ ಇವತ್ತಿನ ಪ್ರತಿಯೊಬ್ಬ ಬಹುತೇಕ ಪೇರೆಂಟ್ಸ್ ಅನ್ನುವಂಥವ್ರು, ಅದರ ಅಪ್ಪ ಅಮ್ಮನ ಸ್ಕೂಲ್ ಅಂತವ್ರು ಏನಾಗ್ತಾ ಇದೆ, ಮಕ್ಕಳಿಗೆ ಕಷ್ಟ ತೋರಿಸ್ತಾ ಇಲ್ಲ, ಇನ್ಕ್ಲೂಡ್ ಸೊ ನಾನು ಅದೇ ತಪ್ಪು ಮಾಡಿದ್ದೀನಿ. ಮಕ್ಕಳಿಗೆ ನಾವು ಯಾವಾಗ ಕಷ್ಟಗಳನ್ನ ತೋರಿಸಲ್ಲ. ಫೀಸ್ ಕಟ್ಟಲಿಕ್ಕೆ ನಾವು ಮುಂಚೆಗೆ ವರ್ಷದ ಫೀಸ್ ಮೊದಲೇ ಕಟ್ಬಿಡ್ತೀವಿ.
ವರ್ಷದ ಮೊದಲನೇ ಫೀಸ್ನ ವ್ಯಾನ್ ಫೀಸನ್ನು ಮುಂದೆಗೆ ಕಟ್ಬಿಡ್ತೀವಿ. ಮಕ್ಕಳು ಬಂದು ಟೂರ್ಗೆ ಹೋಗ್ಬೇಕು ಅಂತ ಕೇಳಿದ್ರೆ ಅದನ್ನು ಮುಂದೆಗೆ ಕೊಟ್ಬಿಟ್ಟಿರ್ತೀವಿ. ಅಂದ್ರೆ ಇಲ್ಲಿಂದನೂ ಆರಂಭ ಆಗುತ್ತೆ. ಅವ್ರಿಗೆ ಸಣ್ಣ ಕಷ್ಟನೂ ಸಹ ಗೊತ್ತಾಗ್ತಾ ಇಲ್ಲ. ನಾನು ಮೀಡಿಯಾ ವರ್ಕ್ ಪರ್ಸೆ ಮಾತಾಡ್ತಾ ಇದ್ದೀನಿ ಒಂದಷ್ಟು. ಯಾಕಂದ್ರೆ ನಿಮ್ಮನ್ನೆಲ್ಲ ನೋಡಿದಾಗ ನನಗೆ ಏನ್ ಹೇಳ್ಬೇಕು, ಮೀಡಿಯಾ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ, ಅದನ್ನ ಬಿಟ್ಟು ಏನ್ ಹೇಳ್ಬೇಕು ಅಂತ ಅನ್ನಿಸ್ತು ನನಗೆ. ಅಪ್ಪ ಅಮ್ಮನ ಕಷ್ಟ ಗೊತ್ತಾಗೋದು ಯಾವಾಗ ಅಂತ ಅಂದ್ರೆ ಅವ್ರು ಇಲ್ಲದೆ ಹೋದಾಗ. ಅಲ್ಲಿ ತನಕ ನಮ್ಗೆ ಯಾವುದೇ ಕಷ್ಟಗಳು ಗೊತ್ತಾಗೋದೇ ಇಲ್ಲ. ಆದ್ರೆ ನೀವು ಮತ್ತೆ ಒಂದು ಉದ್ಯೋಗವನ್ನ ಅರಸಕ್ಕೆ ಬಂದಾಗ ನಿಮ್ಗೆ ಯಾವುದೇ ಕಾರಣಕ್ಕೂ ಕೇವಲ ಡಿಗ್ರಿ ನಿಮಗೆ ಕೆಲಸವನ್ನ ತಂದು ಕೊಡೋದಿಲ್ಲ. ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ನೀವು BBA ಮಾಡ್ತೀರಾ, BCom ಮಾಡ್ತೀರಾ, MBA ಮಾಡ್ತೀರಾ, ಅಥವಾ ಅದನ್ನ ಹೊರತುಪಡಿಸಿ ನೀವೇನಾದ್ರೂ ಮತ್ತೆ CET ನೀಟ್ ಮಾಡಿ ಬೇರೆ ಏನಾದ್ರು ಜಾಬ್ಗೆ ಹೋಗ್ತೀರಾ, ಮೆಡಿಕಲ್ ಸೀಟ್ ಸಿಗುತ್ತಾ, ಇಂಜಿನಿಯರ್ ಸೀಟ್ ಸಿಗುತ್ತಾ, ಅಥವಾ ಅದನ್ನ ಹೊರತುಪಡಿಸಿ KS ಮಾಡ್ತೀರಾ, ಅಥವಾ UPSC ಗಟ್ಟೆ AS ಮಾಡ್ತೀರಾ, ಏನೇ ಮಾಡಿದ್ರು ಅದು ಬರುವಂಥದ್ದು ಏನು ಅಂತ ಅಂದ್ರೆ ಆಫ್ಟರ್ ನಿಮ್ಗೆ ನೀಟಲ್ಲಿ ಬರೋದು 50, CET ಬರೋದು 50, ಎಜುಕೇಶನ್ 50, ಹೌದಲ್ವಾ? ಪೂರ್ತಿ ಅದರಲ್ಲೇ ಬರಲ್ಲ. ಹಾಗಾಗಿ ಅದಕ್ಕೆ ಬೇಕಾಗಿರೋದು ಸ್ಕಿಲ್ ಮತ್ತೆ ಯೂನಿವರ್ಸಲ್, ಅದು ಜನರಲ್ ನಾಲೆಡ್ಜು. ಬಹುತೇಕ ಮಂದಿಗೆ ಜನರಲ್ ನಾಲೆಡ್ಜು ತುಂಬಾನೇ ಕಡಿಮೆ ಆಗ್ತಾ ಇದೆ. ನಾನು ಓದಬೇಕು, ಬೆಳಿಗ್ಗೆ 5 ಗಂಟೆಗೆ ಎದ್ದು ಓದ್ತಾರೆ, ರಾತ್ರಿ 12 ಗಂಟೆ ತನಕ ಓದ್ತಾ ಇರ್ತಾರೆ. ಇದು ಬರೀ ಡಿಗ್ರಿನೇ ಪಾಸ್ ಮಾಡ್ಕೊಂಡ್ರೆ ಜೀವನಕ್ಕೆ ಬೇಕಾದಂತ ಅರ್ಹತೆಗಳನ್ನ ನೀವು ಗಿಟ್ಟಿಸ್ಕೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಕಡಿಮೆ ಆಗ್ತಾ ಇದ್ದೀರಾ ಅಂತ ನಾನು ಇವತ್ತಿನ ವಿದ್ಯಾರ್ಥಿಗಳನ್ನ ಗಮನಿಸಿದಂಥ ಸಂದರ್ಭದಲ್ಲಿ, ನಾನೇ ಖುದ್ದು ಇಂಟರ್ವ್ಯೂನ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಬಂದಂಥ ದೊಡ್ಡ ಯೋಚನೆ ಅಂತ ಅಂದ್ರೆ, ಇವತ್ತು ಯೂನಿವರ್ಸಲ್ ವಿದ್ಯಾರ್ಥಿಗಳಲ್ಲಿ ಯಾಕಿಲ್ಲ? ಶಿಕ್ಷಕರದ್ದು ತಪ್ಪ, ಅಥವಾ ಯೂನಿವರ್ಸಿಟಿಯಲ್ಲಿ ಪಠ್ಯಪುಸ್ತಕಗಳನ್ನ ಮಾಡಿರೋಂಥದ್ದು ತಪ್ಪ, ಅಥವಾ ನಾವು ಫ್ರೀಡಮ್ ಕೊಟ್ಟಿದ್ದು ಅಂದ್ರೆ ಅಪ್ಪ ಅಮ್ಮ ಆದದ್ದು ಫ್ರೀಡಮ್ ಕೊಟ್ಟಿದ್ದು ತಪ್ಪ, ಅದು ನೀವು ಕಲಿದೇ ಇರೋದು ತಪ್ಪ ಅಂತ ಬಾಯಿ ಮಾತಿಗೆ ಬೇಕಾದಷ್ಟು ಸರಿ ಬಂದ್ಬಿಡುತ್ತೆ. ಯಾರು ಕಲ್ಸ್ಕೊಟ್ಟವ್ರು ಅಂದ್ಬಿಡ್ತಾರೆ. ಬಟ್ ಅವ್ರದ್ದು ಏನು ತಪ್ಪಿರುತ್ತೆ? ನಾನು ಟೈಪಿಸ್ಟ್ಗೆ ಕಾಲ್ ಮಾಡಿದಾಗ ಸುಮಾರು ಜನ ಬಂದು ಸರ್ಟಿಫಿಕೇಟ್ ಇಟ್ಕೊಂಡು, ಸರ್ ಟ್ಯಾಲಿ ಆಗಿದೆ, ಬೇಸಿಕ್ ಗೊತ್ತಿದೆ, ಸಿಸ್ಟಮ್ ಮುಂದೆ ಕೂರ್ಸೋದಿಲ್ಲ ಸರ್, ಮರ್ತೋಗಿದೆ ಸರ್, 4 ವರ್ಷ ಆಯಿತು. ವಿದ್ಯೆ ಮರೀತದೆ ಅನ್ನೋದು ಸ್ಲೋ ಆಗ್ಬೋದು, ನಾನು ಒಪ್ಕೊಂತೀನಿ. ಸೊ ಮರ್ತೇ ಹೋಗಿದೆ ಅನ್ನೋದನ್ನ ನಾನು ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯಾಗಿ ಒಪ್ಕೊಳ್ಳೋದು ನನಗೆ ಕಷ್ಟ ಆಗುತ್ತೆ. ಸೊ ನಾನು ಯಾವಾಗ ಅಷ್ಟೊಂದು ಜನ ಬಂದು ನನಗೆ ಮರ್ತೋಗಿದೆ ಅಥವಾ ನಾನು ಬರಲ್ಲ, ನಾನು ಟ್ಯಾಲಿ ಮಾಡಿದಂಥ ಆ ಇನ್ಸ್ಟಿಟ್ಯೂಷನ್ಗೆ ಹೋಗಿ ಕೇಳಿದಾಗ, ಸರ್ ನಾವು ಖಂಡಿತವಾಗ್ಲೂ ಕಲಿಸ್ಕೊಡ್ತೀವಿ, ಕಲಿಯೋ ಆಸಕ್ತಿ ಅವ್ರಿಗಿಲ್ಲ. ಸರ್ ಏನೋ ಬರ್ತಾರೆ, ಸರ್ ನನಗೆ ಫೀಸ್ ಬೇಕು, ನಾನು ಬಾಡಿಗೆ ಕಟ್ಟಬೇಕು, ಟೀಚರ್ಸ್ಗೆ ಪೇಮೆಂಟ್ ಮಾಡಬೇಕು, ನಾನು ಪೇಮೆಂಟ್ ಇಸ್ಕೊತೀನಿ ಸರ್, ಸರ್ಟಿಫಿಕೇಟ್ ಕೊಡಬೇಕು, ಕೊನೆಯಲ್ಲಿ ಸರ್ಟಿಫಿಕೇಟ್ ಕೊಟ್ಟು ಕಳಿಸ್ತೀವಿ ಸರ್, ನನ್ನ ತಪ್ಪಿಲ್ಲ ಅಂತ ಅವ್ರು ಹೇಳ್ತಾರೆ. ಯಾಕೆ ಕಲಿಯಲ್ಲ? ನಾನು ಮೊದಲು ಮಾತಾಡುವಾಗ ಹೇಳಿದೆ, ಮೊಬೈಲ್ನಲ್ಲಿ ಮಾಡುವಷ್ಟು ಕೆಲಸಗಳನ್ನ ನೀವು ಸಿಸ್ಟಮ್ ಮುಂದೆ ಮಾಡಲ್ಲ ಅಂತ. ನಾನು 20 ಲಕ್ಷ ಬಂಡವಾಳ ಹಾಕಬೇಕಾದ ಅವಶ್ಯಕತೆ ನನಗಿರಲಿಲ್ಲ. ಎಲ್ಲರಿಗೂ ಮೊಬೈಲಲ್ಲೇ ಒಂದೊಂದು ವಿಡಿಯೋ ಮಾಡಿ ಕೊಟ್ಬಿಟ್ಟು ಆ ವಿಡಿಯೋನ ಎಡಿಟ್ ಮಾಡಿ ಅಂತ ಕಳಿಸ್ಬೋದಾಗಿತ್ತು. ಅಂದರೆ ಕ್ವಾಲಿಟಿ ಅನ್ನೋದು ಬೇಕು ಅಂದಾಗ ನೀವು ಸಿಸ್ಟಮ್ ಎಲ್ಲ ಮಾಡಬೇಕು. ಹಾಗಾಗಿ ಇಂದಿನ ವಿದ್ಯಾರ್ಥಿಗಳು ಕೇವಲ ವಿದ್ಯಾಭ್ಯಾಸಕ್ಕೆ ಖಂಡಿತವಾಗ್ಲೂ ಬೇಕು. ಎಲ್ಲ ಡಿಗ್ರಿಗಳು ನೀವು ತಗೊಳ್ಳಿ. ಪ್ರತಿಯೊಬ್ಬ ತಂದೆನೂ ಬಯಸೋದು, ಪ್ರತಿಯೊಬ್ಬ ತಾಯಿನೂ ಬಯಸೋದು, ನಾನು ಪಟ್ಟಂಥ ಕಷ್ಟ ನನ್ನ ಮಕ್ಳಿಗೆ ಬೇಡ ಅನ್ನುವಂಥದ್ದೊಂದು ಬಹಳ ಮುಖ್ಯವಾಗಿ. ನನ್ನ ಹೆಸರನ್ನ ನನ್ನ ಮಕ್ಕಳು ಬಾಯಲ್ಲಿ ಕೇಳಬೇಕು. ಇಂಥವ್ರ ತಂದೆ ಅಂತ ಎನಿಸ್ಕೋಬೇಕು ಅಂತ, ಇಂಥವ್ರ ಮಗಳಂತೆ ಇಂಥವ್ರ ಮಗನಂತೆ ಎನಿಸ್ಕೊಳ್ಳೋದು ಬೇಡ ನನಗೆ. ಸೊ ನಾನು ಇಂಥವ್ರ ತಂದೆ ಅಂತ ಎಣಿಸ್ಕೋಬೇಕು ಅನ್ನುವಂಥದ್ದು ಬಹುತೇಕ ಎಲ್ಲ ತಂದೆ ತಾಯರ ಅಂದ್ರೆ ಪೋಷಕರ ಗಟ್ಟಿ ನಿರ್ಧಾರ ಆಗಿದೆ. ಅದನ್ನ ನೀವು ಯಾರೂ ಕಡೆಗಣಿಸಬೇಡಿ. ಅವ್ರಿಗೆ ಏನು ಬೇಕು, ಅವ್ರು ಏನಕ್ಕೋಸ್ಕರ ನಿಮ್ಮನ್ನು ಓದಿಸ್ತಾ ಇದ್ದಾರೆ ಅನ್ನುವಂಥದ್ದು. ಬಿಫೋರ್ 18 ನಾನು ಒಂದು ಘಟನೆನ ಹೇಳ್ತೀನಿ ನಿಮಗೆ. ಯಾವುದೇ ಲಿಂಗ ಇರಲಿ, ಹುಡುಗ ಇರಲಿ, ಹುಡುಗಿ ಇರಲಿ, ಬಿಫೋರ್ 18 ಏನಿದೆ ಅಟ್ರಾಕ್ಷನ್ ಒಂದೇ ಇರ್ತದೆ. ಅಂದರೆ ಬಣ್ಣಗಳನ್ನ ಮಾತ್ರ ನೀವು ಗುರುತಿಸ್ತೀರಿ. ನಾನು ಒಂದು 2-3 ಇನ್ಸ್ಟಿಟ್ಯೂಷನ್ಗಳಲ್ಲಿ ಕೆಲವು ಘಟನೆಗಳನ್ನು ಆಧರಿಸಿ ಅಲ್ಲಿ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅವ್ರು ಯಾಕೆ ಹೆಣ್ಣು ಮಕ್ಕಳು ಆಗಲಿ ಗಂಡು ಮಕ್ಕಳಾಗಲಿ ಈ ಮಟ್ಟದ ತಪ್ಪನ್ನು ಮಾಡಿದ್ರು ಅಂತ ಹುಡುಕ್ದಾಗ, ಒಬ್ಬೊಬ್ಬರ ಹತ್ರ ಮಾತಾಡಿದಾಗ ಅವರಲ್ಲಿ ಇದ್ದಂಥ ಒಂದೇ ಏನಪ್ಪ ಅಂತ ಅಂದರೆ ಲವ್ ಅನ್ನೋದು, ಅಂದರೆ ಪ್ರೀತಿ ಅನ್ನುವಂಥದ್ದು ಖಂಡಿತ ಇರಲಿಲ್ಲ ಒಬ್ರಿಗೂ. ಅಲ್ಲಿ ಪ್ರತಿಯೊಂದು ಇದ್ದದ್ದು ಬಣ್ಣ, ಆಕರ್ಷಣೆ. ಒಂದು ಹುಡುಗಿ ತಪ್ಪು ಮಾಡಿದಾಳೆ, ಅಲ್ಲೇನು ಬಂದು ರಿಮೈಂಡ್ ರೂಮಲ್ಲಿ ಇದ್ದಾಳೆ ಅಂದರೆ ಅದು ಒಂದು ಹುಡುಗ ತಪ್ಪು ಮಾಡಿದ್ದೀನಿ ಅಂತ ಅಂದರೆ ಅವ್ರಿಗೆಲ್ಲ ಇದ್ದಂಥದ್ದು ಒಂದು ಬೈಕ್ ಹುಚ್ಚು, ಒಂದು ಸ್ಮೋಕು, ಇನ್ನೊಂದು ಅವನ ಆ್ಯಟಿಟ್ಯೂಡು, ಅಥವಾ ಅವನು ಮೀಸೆ ಬಿಟ್ಟಿರುವಂಥದ್ದು, ಅಥವಾ ಅವಳೊಂದು ರೆಡ್ ಡ್ರೆಸ್ ಹಾಕೊಂಡು ಬಂದಿದ್ದಂಥದ್ದು, ಅವಳು ಕೊಟ್ಟಂಥ ಸ್ಮೈಲು, ಈ ಥರದ್ದೇನೆ ಅಲ್ಲಿಂದನೇ ಆರಂಭ ಆಗಿಬಿಟ್ಟಿರುತ್ತೆ. ನನಗೆ ಅದನ್ನು ಆ ಕ್ಷಣದಲ್ಲಿ ನಾನು ಯೋಚನೆ ಮಾಡೋಕ್ಕೂ ಆಗಲಿಲ್ಲ. ಯಾಕೆ ಹೀಗೆ ಇಲ್ಲಿ ಆದಿ ತಪ್ತಾ ಇದ್ದಾರೆ? ಒಂದು ಅದಕ್ಕೆ ಕೊರತೆ ಏನಾಗ್ತಾ ಇದೆ ಅಂತ ವಿಚಾರಣೆ ಮಾಡಿದಾಗ ಫ್ರೀಡಮ್ ಖಂಡಿತವಾಗ್ಲೂ ಅದನ್ನ ಅಪ್ಪ ಅಮ್ಮ ತುಂಬಾ ಸ್ಟ್ರಿಕ್ಟ್ ಮಾಡಿದ ತಕ್ಷಣ ನಿಮ್ಗೆಲ್ಲ ಆಗೋಗುತ್ತಾ? ಅದು 1-2 ಸಾವಿರ ನಿಮ್ಗೆ ಫೀಸ್ ಲೇಟಾಗಿ ಕೊಡ್ತೀನಿ ಅಂತ ಅಂದ್ರೆ ಅದು ನಿಮ್ಮ ಫ್ರೀಡಮ್ಗೆ
ನಿಮ್ಗೆ ಪ್ಯಾಕೆಟ್ ಮನಿ ಒಂದು 2 ಸಲ ಲೇಟಾಗಿ ಕೊಡ್ತೀನಿ ಅಂತ ಇಲ್ಲ ಅಂದ್ರೆ ಆ ಕ್ಷಣಕ್ಕೆ ಮಾತ್ರ ನಿಮ್ಗೆ ಆ ಹಣ ಬೇಕಾ? ಇದು ನಿಮ್ಮನ್ನ ದಾರಿ ತಪ್ಪಿಸ್ತಾ? ಸೊ ಅಲ್ಲಿ ಪ್ರಶ್ನೆಗಳ ಮುಂದಿಟ್ಟಾಗ ತಲೆ ತಗ್ಗಿಸ್ಕೊಂಡು ನಿಂತ್ಕೋತೇವೆ ಮಕ್ಕಳು. ಬಹುತೇಕ ಅತಿ ಹೆಚ್ಚು ನೋವು ಅನುಭವಿಸಿದ್ದು ನಾನು ಆ ರಿಮೈಂಡ್ ರೂಮ್ಗಳಲ್ಲಿ. ಹೀಗಾಗಿ ನೀವು ಸಹ ವಿದ್ಯಾರ್ಥಿಗಳಿದ್ದೀರಿ, ಉತ್ತಮ ವಿದ್ಯಾರ್ಥಿಗಳಾಗಿ ನೀವು ಒಂದೊಂದು ಉದ್ಯೋಗಕ್ಕೆ ಹೋದಂತ ಸಂದರ್ಭದಲ್ಲಿ ನಿಮ್ಮನ್ನ ಅನುಸರಣೆ ಮಾಡುವಂತವ್ರು, ಅನುಕರಿಸುವಂತವ್ರು ಇರಬೇಕೇ ವಿನಃ ಟೀಚು ಅನ್ನುವಂಥವ್ರು ಇರಬಾರ್ದು. ಅದಾಗಬೇಕು ಅಂತ ಅಂದ್ರೆ ನೀವು ಕಲಿಯುವಂತ ವಿದ್ಯೆಯ ಜೊತೆಗೆ ನೀವೇನು ಬದುಕನ್ನ ರೂಪಿಸ್ಕೋಬೇಕು ಅಂತೀರಲ್ಲ, ಅದಕ್ಕೆ ನೀವೇ ಒಂದು ಯೂನಿವರ್ಸಲ್ನ ಸೃಷ್ಟಿಸ್ಕೋಬೇಕು. ಯೂನಿವರ್ಸಲ್ ಮುಂದೆ ಯೂನಿವರ್ಸಿಟಿ ಏನೇನೂ ಇಲ್ಲ ನನ್ನ ಪ್ರಕಾರ. ಯಾಕಂದ್ರೆ ನಿಮ್ಗೆ ಆರಂಭದಿಂದಲೇ ಗೊತ್ತಿರ್ಬೋದು, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತಾರೆ. ಬಹಳ ಮುಖ್ಯವಾಗಿ ಇನ್ನೊಂದು ವಿಷಯ ಪ್ರಸ್ತಾಪಿ ನಾನು ಮಾತು ಮುಗಿಸ್ತೇನೆ. ಆಚಾರವನ್ನ ಕಡಿಮೆ ಮಾಡ್ಕೊಳ್ಳಿ. ನಾನು ನೇರವಾಗಿ ಹೇಳ್ತೀನಿ, ನಿಮ್ಗೆ ಯಾರಿಗಾರ ಅಭ್ಯಂತರ ಇದ್ರೆ ಖಂಡಿತ ಕ್ವಶನ್ ಕೇಳಿ, ವಿಚಾರಕ್ಕೆ ಬನ್ನಿ. ನೀವು ಬಸವಣ್ಣನ ತಗೊಳ್ಳಿ, 12ನೇ ಶತಮಾನದ ಬಸವಣ್ಣನಿಂದ ತಗೊಳ್ಳಿ. ಬಸವಣ್ಣ ಅಕ್ಕ ಮಹಾದೇವಿಯಿಂದ ಹಿಡಿದು ಅಲ್ಲಿಂದ ಇತ್ತೀಚೆಗೆ ನಾವು ಕಾಣದೇ ಇರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿ ಒಂದು ಭಾಗ ತಗೊಳ್ಳಿ, ರಾಮ ಮನೋಹರ ಲೋಹಿ ಅವ್ರು ತಗೊಳ್ಳಿ. ಇಲ್ಲಿ ನಾವು ಸ್ಥಳೀಯ ಬಂದರೆ ಕುವೆಂಪು ಅವ್ರು ತಗೊಳ್ಳಿ, ತೇಜಸ್ವಿ ಪೂರ್ಣಚಂದ್ರ ತೇಜಸ್ವಿ ಅವ್ರು ತಗೊಳ್ಳಿ. ಈ ಥರ ಒಂದು ವಿಚಾರಕ್ಕೆ ಬಂದರೆ, ಇತಿಹಾಸವನ್ನು ಓದಿದ್ರೆ ನಿಮ್ಗೆ ಆಚಾರ ಕಡಿಮೆ ಆಗುತ್ತೆ. ನಾನು ದೇವ್ರನ್ನ ಭಯಲ್ಲ, ಅಥವಾ ನೀವು ದೇವ್ರು ಯಾಕೆ ಮಾಡ್ತೀರಿ ಅಂತ ಕೇಳಲ್ಲ, ಅಥವಾ ನೀವು ದೇವ್ರನ್ನ ಭಾವನೆಗಳ ಮತ್ತೊಂದನ್ನು ನಾನು ಪ್ರಶ್ನೆ ಮಾಡಲ್ಲ. ತಮ್ಮ ನಂಬಿಕೆ ನೀವೇ ಉಳಿಸ್ಕೊಳ್ಳಿ, ಬೇರೆಯವ್ರನ್ನ ಹೇರಬೇಡಿ. ಕಂದಾಚಾರ ಮೌಢ್ಯಾಚಾರಗಳಿಗೆ ಆದಷ್ಟು ಕಡಿಮೆ ಒತ್ತು ಕೊಡಿ. ನಿಮ್ಮ ಓದಿಗೆ, ಇತಿಹಾಸಕ್ಕೆ ಆದಷ್ಟು ಎಷ್ಟು ಒತ್ತು ಕೊಡ್ತೀರೋ ನಿಮ್ಮ ಜೀವನ ಖಂಡಿತವಾಗ್ಲೂ ಫುಲ್ಫಿಲ್ ಆಗುತ್ತೆ. ಆ ನಿಟ್ಟಿನಲ್ಲಿ ನೀವು ಓದನ್ನ ರೂಢಿಸ್ಕೋಬೇಕು. ನೀವೆಷ್ಟು ಪುಸ್ತಕ ಓದ್ತೀರಿ ಅಂದರೆ, ನೀವೇನಾದರೂ ಬರಿಬೇಕು ಅನ್ಸುತ್ತೆ. ಈಗ ನಾನು ಹೇಳಿದೆ, ಮಾತಾಡಿದ ಆಭರಣ ಸುದ್ದಿನಲ್ಲಿ ಬಹಳಷ್ಟು ಯುವಕರಿಗೆ ನಾನು ಅವಕಾಶ ಮಾಡಿಕೊಡ್ತಾ ಇದ್ದೀನಿ ಅಂತೇಳಿ. ನಿಮಗೂ ಏನೋ ಬರಿಬೇಕು ಅನ್ಸಿದಾಗ ಏನೋ ಬರೆಯೋದಲ್ಲ, ಬೇರೆಯವ್ರು ಬರೆದಿರೋದನ್ನ ಖಂಡಿತವಾಗ್ಲೂ ಓದಿದ್ರು ಮಾತ್ರ ನೀವು ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ನನಗೆಲ್ಲ ಗೊತ್ತು, ನಾನು ಬರೀಬಲ್ಲೆ, ಖಂಡಿತ ಬರಿಬೋದು, ಎಷ್ಟು ಬೇಕಾದ್ರೂ ಬರಿಬೋದು. ಆ ಬರೆಯೋ ರೀತಿ ಮುಖ್ಯ. ಜೊತೆಗೆ ನೀವೇನೇ ಬರೆದ್ರು ಅದಕ್ಕೆ ದಾಖಲೆಗಳಿರಬೇಕು. ನೆನಪಿರಲಿ ನಿಮಗೆ, ಪ್ರತಿಯೊಂದಕ್ಕೂ ದಾಖಲೆಗಳು ಇಟ್ಕೊಂಡು ಬರೆದಾಗ ಮಾತ್ರ ಮೀಡಿಯಾದಲ್ಲಿ ಒಂದು ವ್ಯಾಲ್ಯೂ ಬರುತ್ತೆ. ಆ ಕ್ವಶನ್ ಬಂದಾಗ ನನ್ನ ಮೇಲೂ 4 ಕೇಸ್ ಇದೆ ಮೀಡಿಯಾಕ್ಕೆ ಸಂಬಂಧಪಟ್ಟಾಗೆ. ಒಂದು ಪ್ರೈವೇಟ್ ಸ್ಕೂಲ್ನವ್ರು ಹಾಕೊಂಡ್ರು, ಬೇರೆ ಹಾಕೊಂಡಿದ್ದಾರೆ. ಎಲ್ಲ ನನ್ನ ವೈಯಕ್ತಿಕವಾಗಿ ಏನಿಲ್ಲ, ಎಲ್ಲ ಸುದ್ದಿಗಳಿಗೆ ಸಂಬಂಧಪಟ್ಟಾಗೇನೆ ನನ್ನ ಪತ್ರಿಕೆ ಮೇಲಿದೆ. ಅವ್ರು ಹಾಕೊಂಡಿದ್ದು ಹೇಗೆ ಅಂದರೆ, 2 ರೀತಿ ಮಾಡ್ತಾರೆ. ಒಂದು ಹೆದರ್ಸೋದು, ಈ ಥರ ಸುದ್ದಿ ಮಾಡದೆ ಹೋಗ್ಲಿ ಅಂತ. ಇನ್ನೊಂದು ಅವ್ರದ್ದು ಯಾವುದೋ ಟ್ರಸ್ಟ್ ಮೂಲಕ ಬೆಂಗಳೂರಲ್ಲಿ ಕೇಸ್ ಹಾಕ್ತಾರೆ. ನಾನಿರೋದು ಚನ್ನಪಟ್ಟಣ, ನನ್ನ ಆಫೀಸ್ ಇರೋದು ರಾಮನಗರ, ಅಥವಾ ಎಲ್ಲ ಕೋರ್ಟ್ ಇರೋದು ಇಲ್ಲಿ, ಪೊಲೀಸ್ ಇರೋದು ಇಲ್ಲಿ, ಅವ್ರದ್ದು ಶಾಲೆನೋ ಅಥವಾ ಮತ್ತೊಂದೋ ಇರೋದು ಇಲ್ಲಿ ಚನ್ನಪಟ್ಟಣ ಅಥವಾ ರಾಮನಗರದಲ್ಲಿ. ಆದರೆ ಕೇಸ್ ಹಾಕೋದು ಬೆಂಗಳೂರು. ಅವ್ರ ಇಂಟೆನ್ಷನ್ ಏನು ಅಂತ ಅಂದರೆ ಅಲಿಲಿ. ದಟ್ ಇಸ್ ಮೀಡಿಯಾದಲ್ಲಿ ಒಬ್ಬ ವರದಿಗಾರ ಅಥವಾ ಸಂಪಾದಕ ಎದುರಿಸಕ್ಕೆ ಮಾಡುವಂಥದ್ದು ಇದು ಮೊದಲನೇ ಕಾರಣ ಆಗುತ್ತೆ. ಭಾಷಣ ಅಂತ ಬಂದಾಗ, ಮಾತಾಡಬೇಕು ಅಂತ ಅಂದಾಗ ಯಾರೇ ಮಾತಾಡಿ, ನೀವು ಕನ್ನಡಿ ಮುಂದೆ ನಿಂತು ಪ್ರಾಕ್ಟೀಸ್ ಮಾಡಿ, ತೊಂದರೆ ಇಲ್ಲ. ಯಾರಿಗಾರು ಕೇಳಿಸ್ಕೊಳ್ಳಿ, ಇದು ಸಮಸ್ಯೆ ಏನಲ್ಲ. ಬಟ್ ನೀವು ಕಲಿಬೇಕು. ಆದರೆ ನೀವು ಅದಕ್ಕಿಂತ ಮುಂಚೆ ಬೇರೆಯವ್ರು ಮಾತಾಡೋದನ್ನು ಕೇಳಿಸ್ಕೊಂಡಾಗ ಮಾತ್ರ, ಸಂಪೂರ್ಣವಾಗಿ ಕೇಳಿಸ್ಕೊಂಡಾಗ ಮಾತ್ರ ನೀವು ಮಾತಾಡಲಿಕ್ಕೆ ಸಾಧ್ಯ ಆಗುತ್ತೆ. ಏನೆಲ್ಲ ಪಾಯಿಂಟ್ಸ್ ಹಾಕ್ಕೋಬೇಕು, ಯಾವ ವಿಚಾರದ ಬಗ್ಗೆ ಮಾತಾಡಬೇಕು. ಸೊ ಫಾರ್ ಎಕ್ಸಾಂಪಲ್, ನಾನು ಈಗ ದಾರಿ ತಪ್ಪಿದೆ, ಇಲ್ಲಿ ನಾನು ಕರೆದಿದ್ದೇ ಬೇರೆ, ಆದರೆ ನಿಮ್ಗೆ ನೋಡಿದಾಗ ನನಗೆ ಅದನ್ನೇನು ಮಾತಾಡಬೇಕು ಅನ್ನಿಸ್ತಿಲ್ಲ. ಯಾಕಂದರೆ ನೀವು ಇನ್ನೂ ವಿದ್ಯಾಭ್ಯಾಸದಲ್ಲಿ ಮುಂದುವರಿತಾ ಇದ್ದೀರಿ. ಸೊ ಮೀಡಿಯಾ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಅದರಲ್ಲಿ ಸೋಷಿಯಲ್ ಮೀಡಿಯಾ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ಇವತ್ತು. ಒಂದು ಎಲೆಕ್ಟ್ರಾನಿಕ್ ಮೀಡಿಯಾ, ಒಂದು ಪ್ರಿಂಟ್ ಮೀಡಿಯಾ, ಇವೆರಡರ ನಡುವೆ ತುಂಬ ಚಾಲ್ತಿನಲ್ಲಿರುವಂಥದ್ದು ಸೋಷಿಯಲ್ ಮೀಡಿಯಾ. ಆ ನಿಟ್ಟಿನಲ್ಲಿ ಮೀಡಿಯಾವನ್ನು ನೀವು ಯಾರಾದರೂ ಸೇರಬೇಕು, ನಾನು ಬರೀಬೇಕು, ನಾನು ಮಾತಾಡಬೇಕು ಅಂತ ಅಂದರೆ, ಮೊದಲನೇದು ನೀವು ಬರೀಬೇಕು ಅಂತ ಅಂದರೆ ಬೇರೆಯವ್ರು ಬರೆದಿರೋದನ್ನು ಓದ್ಕೋಬೇಕು. ನೀವು ಮಾತಾಡಬೇಕು ಅಂದರೆ ಬೇರೆಯವ್ರು ಮಾತಾಡೋದನ್ನು ಸಂಪೂರ್ಣವಾಗಿ ಕೇಳಿಸ್ಕೊಂಡಾಗ ನೀವು ಹಂತ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಒಂದು ಒಳ್ಳೆಯ ವಿಚಾರ ನನಗೆ, ನಾನು ಎಲ್ಲಿಗೋದ್ರೂ ನನಗೆ ಕೊಟ್ಟ ವಿಷಯ ಬೇರೆ ಆದ್ರೂ ಶಾಲಾ ಕಾಲೇಜುಗಳಲ್ಲಿ ನಾನು ಆ ಮಕ್ಕಳಿಗೆ ಏನು ಬೇಕು ಅನ್ನೋದನ್ನೇ ನಾನು ಮೇಜರಾಗಿ ಇಟ್ಕೊಂಡು ಮಾತಾಡ್ತೀನಿ. ವಿಷಯ ಆಧಾರಿತ ಬಿಟ್ಟು ನಿಮ್ಮ ಮೇಲೆ ಡಿಪೆಂಡ್ ಆಗಿ ನಾನು ಮಾತಾಡೋಕ್ಕೆ ಶುರು ಮಾಡ್ತೀನಿ. ನೀವು ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀರಿ ಬೆಂಗಳೂರಿನ. ನಾನು ಶಾಂತಿನಿಕೇತನ ಕಾಲೇಜ್ ಅಂತ ಅಂದ ಕ್ಷಣಕ್ಕೆ ನಾನು ರಾಮನಗರದ ಇರಬೇಕು ಅಂತ ಅಂದ್ಕೊಂಡಿದ್ದೇನೆ ಅಷ್ಟೇ ಆರಂಭದಲ್ಲಿ. ಆಮೇಲೆ ಇನ್ವಿಟೇಷನ್ ನೋಡಿದಾಗಲೇ ನನಗೂ ಅನಿಸಿದ್ದು, ಬೆಂಗಳೂರಿಂದ ಬಂದು ಇವತ್ತು ಇಲ್ಲಿ ಶ್ರಮದಾನ ಮಾಡ್ತಾ ಇದ್ದೀರಿ. ಈ ಶ್ರಮದಾನವನ್ನು ನೀವು ನಿಮ್ಮ ಮನೆಯಲ್ಲಿ ಎಷ್ಟು ದಿವಸ ಮಾಡಿದ್ದೀರಿ? ನಿಮ್ಮ ಮನೆಯ ಹೊರಾಂಗಣದಲ್ಲಿ ಎಷ್ಟು ದಿವಸ ಮಾಡಿದ್ದೀರಿ? ನಿಮ್ಮ ಸ್ವಂತ ಕಾಲೇಜಲ್ಲಿ ಎಷ್ಟು ದಿವಸ ಮಾಡಿದ್ದೀರಿ? ಡೈಲಿ ಏನು ಹೇಗೆ ಮಾಡ್ತೀರಿ? ಅಲ್ಲ, ಇದೊಂದು ಏನೋ ಒಂದು ಪಿಕ್ನಿಕ್ ಟೈಪ್ ಸಿಗುತ್ತೆ, ಅಥವಾ ನಾವು ಹೊರಗಡೆ ಒಂದಷ್ಟು ಫ್ರೀಡಮ್ ಸಿಗುತ್ತೆ ಅಂತ ಮಾಡ್ತೀರಾ ಇಲ್ಲಿಗೆ ಬಂದು? ಅಥವಾ ನೀವು ನಿಮ್ಮ ಮನೆಯನ್ನು, ನಿಮ್ಮ ಅಂಗಣವನ್ನು ಸ್ವಚ್ಛವಾಗಿ ಇಟ್ಕೊಂಡ್ರೆ, ಪ್ರತಿದಿನ ಅಲ್ಲಿ ಕೆಲಸ ಮಾಡಿದ್ರೆ ಅದಕ್ಕೆ ಒಂದು ಅರ್ಥ ಬರುತ್ತೆ. ಇಲ್ಲಿ ಮಾಡೋದಕ್ಕೆ ಬಹಳಷ್ಟು ಮುಖ್ಯವಾಗಿ ಅದು ನಿಮಗೆ ಬಹಳಷ್ಟು ಅರ್ಥ ಕೊಡುತ್ತೆ. ನಿಮ್ಮ ಟೀಚರ್ಸ್ ಗುರುತಿಸ್ತಾರೆ, ನಿಮ್ಮ ಅಪ್ಪ ಅಮ್ಮ ಗುರುತಿಸ್ತಾರೆ. ಮೊನ್ನೆ ಯಾವುದೋ ಒಂದು ಕಾಮೆಂಟ್ ನೋಡ್ತಾ ಇದ್ದೆ,
ನಿಮಗೆ ಮನೆ ಚಿಕ್ಕದು ಅಂತ ಕಾಣಿಸುತ್ತಾ? ಪ್ರತಿದಿನ ಕೆಲಸದವ್ರನ್ನ ಬಿಟ್ಟು ನೀವೇ ಮನೆನ ಗುಡಿಸಿ ಒರೆಸಿದ್ರೆ ನಿಮ್ಗೆ ಮನೆ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ ಅಂತ ಅಲ್ವಾ? ಬಟ್ ನಮ್ಮನೆ ಬಿಟ್ಟು ನಾವು ಬೇರೆದೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ. ಹಾಗಾಗಿ ವಿದ್ಯಾರ್ಥಿ ದಿಶೆಯಲ್ಲಿ ನೀವೇನು ರೂಢಿಸ್ಕೋತೀರಿ, ನೀವೇನು ಆಗಬೇಕು ಅಂದ್ಕೊಂಡಿದ್ದೀರಿ, ಒಂದು ಸಂದೇಶವನ್ನು ಕೊಡಬೇಕು ಅಂತೇಳಿ ಒಂದು ದೊಡ್ಡ ಒಂದು ಟೀಮ್ನ ಕಟ್ಕೊಂಡು IAS ಅಂತ ಏನು UPSC ಕಟ್ತಾರಲ್ಲ, ಆ ಪ್ರಿಲಿಮಿನರಿ ಎಕ್ಸಾಮ್ ಬರೀತಾರಲ್ಲ, ಅವ್ರಿಗೂ ಸಹ ಕೆಲಸ ಕೊಡಬೇಕು ಅನ್ನುವಂಥ ಒಂದು ಹೋರಾಟವನ್ನು ಆರಂಭಿಸ್ತಾ ಇದ್ದೀವಿ. ಎಲ್ಲರೂ ಡಿಗ್ರಿ ಮಾಡಿರ್ತಾರೆ, ಪ್ರಿಲಿಮಿನರಿಗೆ ಹೋಗಿ ತುಂಬ ಕಷ್ಟ. ನೀವು IASಗೆ ಅಂತಲೇ ಜಾಯ್ನ್ ಆಗ್ತೀರಿ, ಆಗಲಿಲ್ಲ IPS ಆಗ್ತೀರಿ, ಆಗಲಿಲ್ಲ IRS ಆಗ್ತೀರಿ, ಆಗಲಿಲ್ಲ IFS ಆಗ್ತೀರಿ, ಅದು ಇನ್ನು ಕೆಳಗಡೆ ಬರ್ತಾ ಇರ್ತದೆ. ಈ 4 ಬಹಳಷ್ಟು ಉನ್ನತ ಹುದ್ದೆಗಳು ಜಿಲ್ಲಾ ಮಟ್ಟದಲ್ಲಿ ಆರಂಭದಲ್ಲಿ ಬರುವಂಥದ್ದು, ಅದಾದಮೇಲೆ ರಾಜ್ಯ ಮಟ್ಟಕ್ಕೆ ಹೋಗುವಂಥದ್ದು, ಆಮೇಲೆ ರಾಷ್ಟ್ರ ಮಟ್ಟಕ್ಕೆ ಹೋಗುವಂಥದ್ದು. ಸೊ ಅಂತ ಬಂದ ತಕ್ಷಣಕ್ಕೆ ಎಲ್ಲ UPSCನೇ, ಎರಡು ಮಾತಿಲ್ಲ. ಆದರೆ ನೀವು ಎಲ್ಲೆಲ್ಲಿ ಬೇಕು ಅಲ್ಲಿ ಕೆಲಸ ಮಾಡ್ಬೋದು. ನೀವು KPSC ತೊಗೊಂಡು KAS ಮಾಡಿ ತದನಂತರ ನೀವು IPS ಆಗೋದೇ ಬೇರೆ, ಬಟ್ ಡೈರೆಕ್ಟಾಗಿ IPS ಮಾಡೋದೇ ಬೇರೆ. ಈ 4 ಕೋರ್ಸ್ಗಳೇನಿದೆಯಲ್ಲ, IAS, IPS, IRS, IFS ಅಂತೇಳಿ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡು ಹೋಗುವಂಥವ್ರು. ಇವೆಲ್ಲ ಮಾಡಲಿಕ್ಕಿಂತ ಪ್ರಿಲಿಮಿನರಿ ಎಕ್ಸಾಮ್ ಬರೀತಾರಲ್ಲ, ಪ್ರಿಲಿಮಿನರಿ ಎಕ್ಸಾಮ್ ಬರೆಯುವಂಥವ್ರಿಗೆ ನಾವು ಕೆಲಸ ಕೊಡಬೇಕು ಸರ್ಕಾರದವರು ಅಂತ ನಾವು ಒಂದು ಹೋರಾಟ ಆರಂಭಿಸಿದ್ದೀವಿ. ನಾನಂತೂ UPSC ಕಟ್ಟಲಿಲ್ಲ, ನಾವು ಮಾಡೂ ಇಲ್ಲ. ಇವತ್ತಿನ ಪರಿಸ್ಥಿತಿಗೆ ನನ್ನ ಒಂದು ವೈಯಕ್ತಿಕ ಪರಿಸ್ಥಿತಿ ಹೇಗಿತ್ತು ಅಂತ ಅಂದರೆ, ನನ್ನ ಜೀವನ ನಿಮಗೆ ಒಪ್ಪನಾಗಿ ಹೇಳ್ತೀನಿ, ನನ್ನ ಜೀವನ ಸ್ಟ್ಯಾಂಡ್ ಇಲ್ದಿರೋ ಸೈಕಲ್ ಅಂತ ಅಂದರೆ, ಸೊ ನಮ್ಮ ತಂದೆ ತಾಯಿದು ನನಗೆ ದೇಹ ಮಾತ್ರ ಕೊಡುಗೆ. ಬಟ್ ನಾನು ಹಂಗಂತ ದೂರ ಅಲ್ಲ, ಇದಷ್ಟೇ ಅವ್ರು ಕೊಟ್ಟಿರೋದು. ನನಗೆ ಇರ್ಲಿಕ್ಕೆ ಮನೇನೇ ಇರಲಿಲ್ಲ. ವಾಸ್ತವಾಂಶ ಹೇಳ್ತಾ ಇದ್ದೀನಿ, ಸತ್ಯ ಹೇಳ್ತೀನಿ, ನಿಮ್ಮನ್ನು ಮೆಚ್ಚಿಸ್ಲಿಕ್ಕೆ ಹೇಳ್ತಾ ಇಲ್ಲ. ಮನೆ ಇರಲಿಲ್ಲ, ಕಟ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ, ಉಳಿಕೆ ಭೂಮಿ ಇರಲಿಲ್ಲ. ನಾನು ಒಬ್ಬಂದೆಲ್ಲ ನನ್ನ ಬ್ರದರ್ಸ್ದು ಇದೆ ಇದು. ಬಟ್ ನಾವೆಲ್ಲ ಒಂದು ಹಂತಕ್ಕೆ ಬಂದಿದ್ದೀವಿ. ಆದರೂ ಇವತ್ತು ನಾನು ಮನೆ ಜಾಗ ತೊಗೊಂಡು ಮನೆ ಕಟ್ಕೊಂಡು ಮದುವೆ ಮಾಡಿಕೊಂಡು 2 ಮಕ್ಕಳನ್ನು ಓದಿಸ್ತಾ ಇದ್ದೀನಿ, ಒಂದು ಮೀಡಿಯಾ ಕಟ್ಟಿದ್ದೀನಿ. ಇದು ನಾನು ಕೊಟ್ಟಿದ್ದು ಸಮಾಜ. ಬಹಳ ಮುಖ್ಯವಾಗಿ ನಾನು ಸ್ನೇಹಿತರನ್ನ ಸ್ಮರಿಸ್ಕೊಳ್ತೀನಿ. 99% ನನಗೆ ಒಳ್ಳೆ ಸ್ನೇಹಿತರು ಸಿಕ್ಕಿದ್ರು ಆರಂಭದಿಂದ ಇಲ್ಲಿವರೆಗೂ. ಅದೊಂದು ಬಹಳಷ್ಟು ಖುಷಿ ಇದೆ ನನಗೆ. ಹಾಗಾಗಿ ಪ್ರಿಲಿಮಿನರಿ ಎಕ್ಸಾಮ್ ಬರೆದಂಥವ್ರಿಗೆ ಅಥವಾ KASನಲ್ಲಿ ಫೇಲ್ ಆದಂಥವ್ರಿಗೆ ಸರ್ಕಾರದ ಉದ್ಯೋಗವನ್ನು ಕೊಡಬೇಕು ಅನ್ನುವಂಥದ್ದು. ಯಾಕೆಂದರೆ ಅಷ್ಟು ಕಷ್ಟಪಟ್ಟು ಏನೋ ಒಂದು ಇಂಟೆನ್ಸಿಟಿ ಇಟ್ಕೊಂಡು ಹೋಗಿರ್ತೀರಿ, ಕೊನೆಗೆ ಎಷ್ಟೋ ಜನ ಬಂದ್ಬಿಡ್ತಾರೆ, ವಾಪಸ್ ಆಗೋದೇ ಇಲ್ಲ. ಆ ನಿಟ್ಟಿನಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ ತನಕ ಹೋದವ್ರಿಗೆ ಮಾಡಬೇಕು ಅನ್ನುವಂಥದ್ದು. ನಾನು ಬೇರೆ ಸ್ಟೋರಿ ಮಾಡಿದೆ. ಚನ್ನಪಟ್ಟಣದ ಹುಡುಗಿರಿಬ್ಬರು, ಒಂದು ದಾಮಿನಿ ದಾಸ್ ಅಂತೇಳಿ IAS ಮಾಡಿದರು. ನನಗೆ ಸ್ವಲ್ಪ ಕಾಲು ಫ್ರ್ಯಾಕ್ಚರ್ ಆಗಿತ್ತು. ನನ್ನ ಮನೆಯೇ ಸ್ಟುಡಿಯೋ ಟೈಪು ರೆಡಿ ಮಾಡಿಕೊಂಡು ಅವ್ರದ್ದೊಂದು ಮಾಡಿದೆ. ಆಗ ನಾನು ಮಾತಾಡಬೇಕಾದ್ರೆ ಅವ್ರು ಕೇಳಿದೆ. ಅವರು ಸಹ ನಮ್ಮ ಅತ್ತೆ ಮನೆಯಲ್ಲಿ, ಅಂದರೆ ಸೋದರತ್ತೆ ಮನೆಯಲ್ಲಿ ನಾನು ಓದಿದೆ. ನನಗೆ ಒಂದು ಕನಸಿತ್ತು, ನಾನು ಬಹುಶಃ ಸೆಕೆಂಡ್ ಅಟೆಂಪ್ಟಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಸರ್ ಅಂತೇಳಿ ಮುಕ್ತವಾಗಿ ಮಾತಾಡೋದು. ಇನ್ನೊಂದು ಹುಡುಗಿ ಬಹುಶಃ ಅನುಷ ಅಂತ, ಚೆಕ್ಲೂರು ಅಂತ ಗ್ರಾಮ. ಅವಳು ಕೇಂಬ್ರಿಡ್ಜ್ ಸ್ಕೂಲ್ನಲ್ಲಿ ಓದಿ PU ಮಾಡಿತ್ತು. PUನಲ್ಲಿ ನೀಟ್ ಬಹುಶಃ CET ಇತ್ತಾಗ ಅನ್ಕೋತೀನಿ. ಅದು ಆದಮೇಲೆ MBBS ಸೀಟ್ ಸಿಗುತ್ತೆ, MBBS ಫ್ರೀ ಸೀಟ್ ಸಿಗುತ್ತೆ. ಅವರು ಪೇಮೆಂಟ್ ಸೀಟಲ್ಲಿ ಓದಿಸೋಕ್ಕೆ ಕಷ್ಟ ಆಗ್ತಿತ್ತು, ಅದನ್ನು ಮಾಡ್ತಾರೆ. ಅದಾದಮೇಲೆ ಲಾಸ್ಟ್ ಇಯರ್ ಒಂದು ಚಾನ್ಸ್ ಸಿಗುತ್ತೆ ಅವಳಿಗೆ MDಗೆ. ಎಂಥ ಚಾನ್ಸ್ ಗೊತ್ತಾ? ಇಡೀ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ, ಯಾವ ಕಾಲೇಜಲ್ಲಿ ಬೇಕಾದ್ರೂ ಅವ್ಳು ಸೀಟ್ ಕೇಳ್ಬೋದು, ಯಾವ ಕಾಲೇಜಲ್ಲಿ ಬೇಕಾದ್ರೂ ಅವ್ಳು ತೊಗೋಬೋದು. ಅಂಥ ಒಂದು ಚಾನ್ಸ್, ಅಂದರೆ ಮೆರಿಟ್ ಸಿಕ್ತು. ನಾನು ಅವಳು ಕೇಳಿದೆ, ತಿರ್ಗಿ ನಮ್ಮ ಮನೆಗೆ ನಾನೇ ಸ್ಟೋರಿ ಮಾಡೋದ್ರಿಂದ ನನಗೆ ಸನ್ಮಾನ ಅಂತ ತಗೊಬಂದರು. ನನಗಿಲ್ಲಮ್ಮ, ನಾನು ಸ್ಟೋರಿ ಅಷ್ಟೇ ಮಾಡಿದೆ, ನಿನ್ನ ಸ್ಟೋರಿ ನಾನು ಮಾಡಿದ್ದೆ ಯಾಕಪ್ಪ ಅಂತ ಅಂದರೆ ಇನ್ನೊಂದಷ್ಟು ಜನಕ್ಕೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ, ಹೆಂಗೆ ಮಾಡಿದ್ರು ಇವರು, ಹೆಂಗೆ ಓದಿದ್ರು, ಏನು ಓದಿದ್ರು ಅಂತ. ಆದರೆ ಅವಳು ಪ್ರತಿದಿನವೂ ಕಾಲೇಜ್ಗೆ 10 ಕಿಲೋಮೀಟರ್ ಡೈಲಿ ಅಪ್ ಡೌನ್ ಮಾಡ್ತಿದ್ರು. LKGಯಿಂದನೂ PUC ತನಕ ಅವಳು 10-12 ಕಿಲೋಮೀಟರ್ ಎವ್ರಿಡೇ ಟ್ರಾವೆಲ್ ಮಾಡ್ತಿದ್ರು. ಅವಳು ಓದನ್ನೇ ಮುಂದುವರ್ಸ್ಕೊಂಡು ಬಂದು ಇವತ್ತು ದೆಹಲಿನಲ್ಲಿ MD ಮಾಡ್ತಾಯಿದ್ದೆ 2nd ಇಯರ್. ಸೊ ಇದನ್ನು ನೀವು ರೂಢಿಸ್ಕೊಂಡ್ರೆ, ಅಂದರೆ SSLCನಲ್ಲೇ ನಿಮಗೆ ಒಂದು ಪಾಠ ಆಗಬೇಕು. ನೀವು ನಾನು ಏನು ಮಾಡಬೇಕು ಅನ್ನುವಂಥದ್ದು ಬರಬೇಕು. ನೀವು SSLCನಲ್ಲಿ ಏನನ್ನು ಹಾಕ್ಕೊತೀರಿ, 9th ಸ್ಟ್ಯಾಂಡರ್ಡ್ ಮುಗಿತಿದ್ದಂಗೆ SSLC ಹಾಕೊಂಡಾಗ ಮಾತ್ರ ನೀವು SSLC ಎಷ್ಟು ಮಾರ್ಕ್ಸ್ ತೊಗೋತೀರಿ ಅನ್ನೋದು ಡಿಪೆಂಡ್ ಆಗುತ್ತೆ. ಕಡಿಮೆ ಆಯಿತು ಅಂತ ಯಾರೂ ನೊಂದ್ಕೊಂಡು ಅಥವಾ ಜೀವನವನ್ನು ಅಂತ್ಯ ಮಾಡಿಕೊಳ್ಳುವಂಥ ಉದಾಹರಣೆಗಳು ಬೇಕಾದಷ್ಟಿದೆ. ಅದಕ್ಕೆ ಯಾರೂ ಕೊಳ್ಳೊಡ್ಬೇಡಿ. ಅದರಿಂದ ಸಾಧಿಸುವಂಥದ್ದೇನಿಲ್ಲ. ಹೊರಗಡೆ ಬಂದು ಸಾಧಿಸೋದು ತುಂಬ ಕಡಿಮೆ. ನೀವು ಒಳಗಡೆ ಇದ್ದು ನಿಮಗೆಲ್ಲಿ ನೋವಾಗಿರುತ್ತೋ, ಇಲ್ಲೆಲ್ಲ ಒಂದು ಸೂಜಿ ಬೀಳ್ತು ಅಂದರೆ ಕತ್ಲೆನಲ್ಲಿ, ನಾನು ಮತ್ತೆ ಬೆಳಕನ್ನು ಅಲ್ಲಿಗೆ ತಂದು ಹುಡುಕಬೇಕೆ ಹೊರತು ಬೇರೆ ಕಡೆ ಎಲ್ಲ ಬೆಳಕಿದೆ ಅಂತೇಳಿ ಹುಡುಕೋದು ಸಿಗಲ್ಲ. ಯಾಕಂದ್ರೆ ಬಿದ್ದಿರೋದು ಕತ್ಲೆನಲ್ಲಿ. ನಾನು ಬೆಳಕನ್ನು ಇಲ್ಲಿಗೆ ತರಬೇಕು. ಹಾಗಾಗಿ ಒಳಗಡೆ ಇದ್ದು ನೀವು ಕೆಲಸ ಮಾಡಬೇಕು. ಒಂದು ಒಳ್ಳೆ ಓದುಗರಾಗಿ ಸಮಾಜದಲ್ಲಿ ನಿಮ್ಗೆ ಯಾರೆಲ್ಲ ಏನು ಕೊಟ್ಟಿದ್ದಾರೆ ಅದೇ ಕೊಡುಗೆನ ನೀವು ಮತ್ತಷ್ಟನ್ನು ಕೊಡೋ ಪ್ರಯತ್ನ ಮಾಡಿ. ನೀವೊಬ್ರಿಗೆ ಸಹಾಯ ಮಾಡಿದ್ರಿ ಅಂದರೆ ಖಂಡಿತ ಅವರೇ ಮಾಡಬೇಕು ಅಂತ ನಿರೀಕ್ಷೆ ಮಾಡಬೇಡಿ. ಬೇರೆ ಯಾರೇ ಸಹಾಯ ಮಾಡಿದ್ರು ನಾನು ಇವ್ರಿಗೆ ಸಹಾಯ ಮಾಡಿದ್ದಕ್ಕೆ ಅವ್ರು ನನಗೆ ಸಹಾಯ ಮಾಡೋದು ಅಂತ ಅಂದ್ಕೊಳ್ಳಿ.
ನಿಮ್ಮ ಜೀವನವನ್ನು ನೀವೇ ಸೃಷ್ಟಿಸ್ಕೊಳ್ಳುವಂಥದ್ದನ್ನು ಕಲ್ತ್ಕೊಳ್ಳಿ. ನಾನು ಹಾಸ್ಟೆಲ್ ಮಕ್ಕಳನ್ನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಸುಮಾರು ಹಾಸ್ಟೆಲ್ಗಳಲ್ಲಿ ನಾನು ಉಪನ್ಯಾಸ ಕೊಟ್ಟಿದ್ದೀನಿ. ಭಾಳ ಇಷ್ಟ ಆಗೋದು ಅಲ್ಲಿ ನನಗೆ ಜಾತಿ, ಧರ್ಮ, ಲಿಂಗ ಇವೆಲ್ಲವನ್ನು ಮೀರಿ ಬೆಳೀತಾರೆ ಹುಡುಗರು. ಯಾವುದೇ ಹುಡುಗಿ ಆಗಲಿ ಹುಡುಗ ಆಗಲಿ ಒಟ್ಟಿಗೆ ಕೂತು ಊಟ ಮಾಡ್ತಾರೆ, ಜೊತೆಯಲ್ಲಿ ಕೂತ್ಕೊಂಡು ಬಟ್ಟೆ ತೊಳ್ಕೊತಾರೆ, ಪಾತ್ರೆ ತೊಳ್ಕೊತಾರೆ, ಅವ್ರು ಶುಚಿತ್ವ ಮಾಡ್ಕೊತಾರೆ. ಒಂದಷ್ಟು ಸ್ಕೂಲಲ್ಲಿ ನಮ್ಮ ಮೈಗನಹಳ್ಳಿ ಮಹೇಶ್ ನೀವು ಇಲ್ಲೇ ಇದ್ದರು ಅಂತ ಹೇಳಿದ್ರಲ್ಲ, ನನಗೂ ತುಂಬ ಅತ್ಯಾತ್ಮೀಯರು ಅವರು. ಆತ್ಮೀಯರಷ್ಟೆಲ್ಲ ಅತ್ಯಾತ್ಮೀಯರು ಅಂತ ಬಳಸ್ತೀನಿ. ನನಗೆ ತುಂಬ ಇದಾಗುವಂಥವ್ರಿಗೆ ಅವರೇ 2-3 ಸಾರಿ ಅವರ ಹಾಸ್ಟೆಲ್ಗೆ ಹೋದಂಥ ಸಂದರ್ಭದಲ್ಲಿ ನನಗೆ ಭಾಳಷ್ಟು ಖುಷಿಯಾಗಿ ಅವ್ರಿಗೆ ಅದನ್ನೇ ಹೇಳಿದೆ. SSLC ಆದ ನಂತರ ಏನು ಅಂದರೆ ಆಗಲಿ ಸ್ವಲ್ಪ ರೂಢಿಸ್ಕೋತಾರೆ ಅವರು. ಸಮಾಜದಲ್ಲಿ ನಾನು ಏನು ಅನ್ನೋದ್ರ ಜೊತೆಗೆ ನಮ್ಮವರು ಎಲ್ಲರೂ ಅಂತ ಭಾವಿಸ್ತಾರೆ ಹಾಸ್ಟೆಲ್ ಮಕ್ಕಳು. ಬಟ್ ನೀವು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅದನ್ನು ರೂಢಿಸ್ಕೊಳ್ಳಿ ಅಂತ. ಯಾವಾಗ ನೀವು ಜಾತಿಯನ್ನು ಲೆಕ್ಕಕ್ಕಿಟ್ಕೋತೀರಿ, ಧರ್ಮವನ್ನು ಲೆಕ್ಕಕ್ಕಿಟ್ಕೋತೀರಿ, ಲಿಂಗವನ್ನು ಲೆಕ್ಕಕ್ಕಿಟ್ಕೋತೀರಿ, ಖಂಡಿತವಾಗ್ಲೂ ಯಶಸ್ವಿ ಆಗೋದು ತುಂಬ ಕಷ್ಟ. ನೀವು ಯಾವತ್ತೂ ಬೆಳೆದು ಬೆಳೆಯೋರಾಗಿ, ತುಳಿದು ಬೆಳೆಯೋರಾಗಬೇಡಿ. ನೀವು ತುಳಿದು ಬೆಳೆಯೋದು ಬೇಡ, ಬೇರೆಯವ್ರನ್ನ ಬೆಳೆಸೋದು ಬೇಡ. ಕನಿಷ್ಠ ಬೇರೆ ಯಾರಿಗೂ ನೋವು ಕೊಡ್ದೇನೆ ನೀವಾದರೂ ಬೆಳೀರಿ. ಉನ್ನತ ಸ್ಥಾನಕ್ಕೆ ಹೋದಾಗ ನಿಮ್ಗೆ ಎಷ್ಟು ಜನ ಅಪ್ರಿಷಿಯೇಟ್ ಮಾಡ್ತಾರೆ ಗೊತ್ತಾ? ನಿಮ್ಮ ಸಹೋದ್ಯೋಗಿಗಳು ಅಥವಾ ನಿಮ್ಮ ಕ್ಲಾಸ್ಮೇಟ್ಸ್ಗಳು, ನಿಮ್ಮ ಟೀಚರ್ಸು, ನಿಮ್ಮ ಪೇರೆಂಟ್ಸು. ಅದಕ್ಕಿಂತ ದೊಡ್ಡ ಸ್ಥಾನ ಯಾವುದಿದೆ ಅಲ್ವಾ? ಭಾಳ ದೊಡ್ಡದು ನಿಮ್ಮ ಪೇರೆಂಟ್ಸು. ಯಾವತ್ತೂ ಇನ್ ಫ್ಯೂಚರ್ ನೀವೆಲ್ಲರೂ ಮುಂದೆ ಮದುವೆ ಆಗ್ತೀರಿ, ಒಂದು ಒಳ್ಳೆ ಉದ್ಯೋಗಕ್ಕೆ ಹೋಗ್ತೀರಿ, ನೀವು ಆರಿಸ್ಕೊಳ್ಳುವಂಥ ಸಂಗಾತಿ ಮೇಲೂ ಡಿಪೆಂಡ್ ಆಗುತ್ತೆ. ನಿಮ್ಮ ಅಪ್ಪ ಅಮ್ಮನ ಜೀವನ, ಪ್ರತಿಯೊಬ್ಬ ತಂದೆ ತಾಯಿಯ ಜೀವನ ನೀವು ಆರಿಸಿಕೊಳ್ಳುವ ಸಂಗಾತಿ ಮೇಲೆ, ಗಂಡು ಹೆಣ್ಣು ಇಬ್ಬರಿಗೂ ಹೇಳ್ತೀನಿ ನಾನು, ಒಂದೇ ಅಂತಲ್ಲ. ಸೊಸೆ ಸರಿ ಇರಲಿಲ್ಲ, ಅಳಿಯ ಸರಿ ಇಲ್ಲ, ದೊಡ್ಡ ಸೆಕೆಂಡ್ರಿ. ಅದು ಮಗ ಸರಿ ಇಲ್ಲ, ಮಗಳು ಸರಿ ಇಲ್ಲ. ಅವೆಲ್ಲವೂ ನೀವು ಆರಿಸ್ಕೊಳ್ಳುವಂಥ ಸಂಗಾತಿಗಳ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನೊಂದು ಕೊನೆಯದಾಗಿ ಹೇಳ್ಬಿಟ್ಟು, ನಿಮ್ಮ ವಯಸ್ಸಿಗೆ ತಕ್ಕಂತ ಹೇಳ್ಬಿಟ್ಟು ಮಾತಾಡ್ತೀನಿ. ನೀವು ಯಾರಾದರೂ ಲವ್ ಮಾಡಿ ಮದುವೆ ಆಗಬೇಕು ಅಂದರೆ ಖಂಡಿತ ಆಗಿ, ಯಾರ್ದು ಅಭ್ಯಂತರ ಇಲ್ಲ. ಕನಿಷ್ಠ ಗಂಡಾಗಲಿ ಹೆಣ್ಣಾಗಲಿ ಕನಿಷ್ಠ 2 ವರ್ಷ ಯಾವುದೇ ಸಂಪರ್ಕಗಳಿಲ್ಲದೇ ನೀವು ಲವ್ ಮಾಡಿ. ಆಗ ನಿಮ್ಮಿಬ್ರದ್ದು ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ನಿಮ್ಮಿಬ್ಬರು ಜೀವನ ಮುಂದಕ್ಕೆ ಹೇಗಿರ್ತದೆ ನಮ್ಮ ಅಪ್ಪ ಅಮ್ಮನ ಜೊತೆ ಅನ್ನುವಂಥದ್ದು ಇಬ್ಬರಿಗೂ ಅರ್ಥ ಆಗುತ್ತೆ. ಯಾಕಂದ್ರೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ನಾನು ಹೇಳ್ತಾ ಇದ್ದೀನಿ, ಈ ವಯಸ್ಸೇ ಹಾಗೆ ಚಂಚಲತೆ. ನೀವೇನೆಲ್ಲ ಮಾಡ್ತೀರೋ ಇಲ್ಲಿ ಅರ್ಧ ಭಾಗ ತಿಂದಾಗ್ಬಿಡುತ್ತೆ ಅದು. ಹಾಗಾಗಿ ನೀವು ಯಾವುದಕ್ಕೂ ಕೊರತೆ ಮಾಡ್ಕೋಬೇಡಿ. ನೀವೇನೆಲ್ಲ ಅಚೀವ್ ಮಾಡಬೇಕೋ ಅದು ಬಿಫೋರ್ ಮ್ಯಾರಿಡ್. ಆಫ್ಟರ್ ಮ್ಯಾರಿಡು ಗಂಡಾಗಲಿ ಹೆಣ್ಣಾಗಲಿ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಒಬ್ರನ್ನೊಬ್ರು ದೂರೋದ್ರಲ್ಲ ಇದರಲ್ಲಿ. ಅವಳು ಸರಿ ಇಲ್ಲ, ನನ್ನ ಹೆಂಡತಿ ಸರಿ ಇಲ್ಲ, ಹಾಗಾಗಿ ನಾನು ಏನು ಮಾಡೋಕ್ಕಾಗ್ತಾ ಇಲ್ಲ, ನನ್ನ ಗಂಡ ಸರಿ ಇಲ್ಲ, ನಾನು ಏನು ಮಾಡೋಕ್ಕಾಗ್ತಾ ಇಲ್ಲ. ಅದು ಸುಮ್ಮನೆ ಏನೋ ಮಾತಾಡಬೇಕು ಅಂತ ಅಷ್ಟೇ ಮಾತಾಡಬೇಕು. ಆದರೆ ನಿಮ್ಮ ಅಚೀವ್ಮೆಂಟ್ ಏನಿದ್ರು ಬಿಫೋರ್ ಮ್ಯಾರಿಡ್ ನೀವೇನು ಬೇಕಾದ್ರೂ ಮಾಡ್ಬೋದು. ಹಾಗಿದ್ರೆ ಆಫ್ಟರ್ ಮ್ಯಾರಿಡ್ ಯಾರು ಮಾಡೇ ಇಲ್ವಾ? ಖಂಡಿತ ಮಾಡಿದ್ದಾರೆ. ಸೊ ನನಗೆ ಗೌಡಗೆರೆನಲ್ಲಿ ನನಗೊಬ್ಬರು ಯಾರೋ ಸ್ನೇಹಿತರು ಸಿಕ್ಕಿದ್ರು, ನವೀನ್ ಅಂತೇಳಿ. ಸರ್ ನಮ್ಮ ಮಿಸ್ಸಸ್ ಸರ್ ನಮಗೂ ಏನು ಮಾಡ್ತಾ ಇದ್ದಾರೆ ಅಂದರೆ, ಸರ್ ಈಗ KS ಪಾಸ್ ಆಗಿದೆ ಸರ್, ನೆಕ್ಸ್ಟು ಇನ್ನೂ ಜಾಗ ಇಲ್ಲಿ ತೋರಿಸಿಲ್ಲ, ಮದುವೆಯಾಗಿ ಮಗು ಇತ್ತು. ಸೊ ನನ್ನ ಶ್ರೀಮತಿ ಚನ್ನಪಟ್ಟಣಕ್ಕೆ ನಾನು ಮದುವೆ ಆಗಿ ಬಂದ ಮೇಲೆ D.Ed ಮಾಡಿಸಿದೆ. ಮಗು ಇತ್ತು. ನಾನು D.Ed ಮಾಡಿಸಿದಾಗ ನನ್ನ ಮಗ ಹುಟ್ಟಿದ್ದ. ಅದಾದಮೇಲೆ ಜಾನಪದ ಲೋಕದಲ್ಲಿ ಡಿಪ್ಲೊಮಾ ಮಾಡಿಸಿದೆ. ಜಾನಪದ ಲೋಕದಲ್ಲಿ ಡಿಪ್ಲೊಮಾ ಮಾಡಿಸುವಾಗ ನನಗೆ ಒಂದು ಎದುರಾದಂಥದ್ದು ಒಂದು ಸಂಗತಿ ಹೇಳ್ತೀನಿ. ಜಾತಿ ಬಗ್ಗೆ ಅಷ್ಟೊತ್ತಿಂದ ಮಾತಾಡೋದ್ನಲ್ಲ, ಹಾಗಾಗಿ ನನಗೆ ಗೊತ್ತಿತ್ತು ನಾನು ಗೌಡಸು. ನನ್ನ ಜಾತಿ ಗೌಡ, ಲಿಂಗಾಯತ, ಬ್ರಾಹ್ಮಣ, ಮತ್ತೊಂದು ಮಗದೊಂದು. ಅವನನ್ನು ಯಾವುದೇ ಕಾರಣಕ್ಕೂ ಜಾತಿ ಅಂತ ಇಷ್ಟಪಡಲ್ಲ. ಅದೊಂದು ಗೌಡ ಅನ್ನುವಂಥದ್ದು ಸೂಚಕ ಪದ, ಜಾತಿ ಅಲ್ಲ, ಅದು ಸೂಚಕ ಪದ. ಚೆನ್ನಾಗಿ ನೆನಪಿಟ್ಕೊಳ್ಳಿ, ನೀವು ಒಂದಷ್ಟು ಓದ್ಕೊಂಡ್ರೆ ಗೊತ್ತಾಗುತ್ತೆ. ಇದು ಸೂಚಕ ಪದ. ನನ್ನ ಹೆಂಡ್ತಿನೂ ಒಕ್ಕಲಿಗರಲ್ಲೇ. ಆ ಜಾನಪದ ಲೋಕಕ್ಕೆ ಹೋದ ನಂತರ ನನ್ನ ಆಕೆ ಕಲ್ತಿದ್ದು ತಮಟೆ, ತಾರಸಿ, ನಗಾರಿ, ಡೊಳ್ಳು, ಪಟಕುಣಿತ ಇಷ್ಟೂ ಕಲ್ತಲು. ಸೊ ಅದನ್ನು ಮತ್ತಷ್ಟು ಹೆಣ್ಮಕ್ಳಿಗೆ ಕಲಿಸ್ಕೊಡ್ಬೇಕು, ಕೆಲವು ಗೃಹಿಣಿಯರಿಗೆ ಕಲಿಸ್ಕೊಡ್ಬೇಕು ಅಂತ ನಮ್ಮನೆಯಲ್ಲೇ ಆರಂಭ ಮಾಡಿದಾಗ ನನ್ನನ್ನು ಸುಮಾರು ಜನ ಪ್ರಶ್ನೆ ಮಾಡಿದ್ದು, ನೀವು ಗೌಡ್ರು ನಿಮ್ಮ ಮನೆಯವ್ರು ಯಾಕೆ ಅಷ್ಟು ಅಂತ. ಸೊ ನಾನು ಯಾಕೆ ಅಂತ ಪ್ರಶ್ನೆ ಮಾಡಿದಾಗ ತಮಟೆ ಹೊಡಿತಿದ್ರಲ್ಲ, ಅಲ್ಲ ಅದೊಂದು ಕಲೆ, ಆ ಕಲೆನ ಯಾಕೆ ಜಾತಿಗೆ ಸೀಮಿತ ಮಾಡ್ತೀರಿ ಅಂತ. ಕೊನೆಗೆ ಯಾರೂ ಬರಲೇ ಇಲ್ಲ. ಬಂದಂಥವ್ರು ಅರ್ಧಂಬರ್ಧ ಕಲ್ತು ಸುಮ್ಮನೆ ಆಗ್ಬಿಟ್ರೆ, ತಮಟೆ ಹೊಡಿಗೆ ಹೋದಾಳಂತ ನೀನು ಹೆಂಡ್ತಿ ಅಂತಾರೆ ಸರ್ ನನಗೆ ಅಂತ. ಯಾವತ್ತು ಕಲೆ ಅನ್ನುವಂಥದ್ದು ನಮ್ಮ ಕನ್ನಡ ಸಂಸ್ಕೃತಿ ಇದೆಯಲ್ಲ, ಕನ್ನಡದಲ್ಲಿ ನೀವು ಯಾವುದೇ ಭಾಷೆಗೆ ಎಲ್ರಿಗೂ ನೀವೆಲ್ಲ ಕೇಳಿರ್ತೀರಿ, ನಾನು ಸಪ್ರೇಟಾಗಿ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಕನ್ನಡವೇ ಹಾಗೆ, ನೀವೇನೆಲ್ಲ ಹುಡ್ಕೋದು ಸಿಗುತ್ತೆ. ಮಂಡ್ಯದಲ್ಲಿ ಬಾಡೂಟದ್ದು ತಾವೆಲ್ಲ ಗಮನಿಸಿದ್ರಿ ಅನ್ಕೋತೀನಿ. ಬಾಡೂಟ ಬಾಡಿಲ್ಲ ದೂಟ ಎರಡೂ ಬೇಕು ಅಂತೇಳಿ ನಾವು ಹೋರಾಟ ಆರಂಭ ಮಾಡಿದ್ವಿ. ಸಾಹಿತ್ಯ ಅಂದ ತಕ್ಷಣಕ್ಕೆ
ಕುವೆಂಪು ಅವರು ಬರೆಯೋ ತನಕನೂ ಬ್ರಾಹ್ಮಣ್ಯ ಒಂದೇ ಅನ್ನೋದಿತ್ತು. ನಾನು ಬ್ರಾಹ್ಮಣರನ್ನ ಖಂಡಿತವಾಗ್ಲೂ ದೂಷಿಸ್ತಾ ಇಲ್ಲ, ಬ್ರಾಹ್ಮಣ್ಯವನ್ನು ದೂಷಿಸ್ತೀವಿ ನಾವು. ಬ್ರಾಹ್ಮಣ್ಯ ಅಂತ ಬಂದರೆ ನಮ್ಮದೇ ಅನ್ನುವಂಥದ್ದು. ಅದರಲ್ಲಿ ಕಂದಾಚಾರ್ಯಗಳು ಮೌಢ್ಯಾಚಾರ್ಯಗಳನ್ನ ತುಂಬ ವಿರೋಧ ಮಾಡ್ತೀವಿ. ದೇವ್ರ ಪೂಜೆನ ಅಂದರೆ ಮೂರ್ತಿ ಪೂಜೆನ ವಿರೋಧ ಮಾಡ್ತೀವಿ. ಹಾಗಂತ ನಮ್ಮನೇಲಿ ಮಾಡಲ್ಲ ಅಂತ ನೀವು ಕೇಳಬೇಡಿ, ಖಂಡಿತವಾಗ್ಲೂ ನಮ್ಮನೆಯಲ್ಲೂ ಮಾಡ್ತಾರೆ. ನಾವು ಎಲ್ಲಿ ಒಬ್ಬ ಸಾಮಾನ್ಯ ವಿಚಾರವಂತ ಎಲ್ಲಿ ಅವನು ಕೆಳಮಟ್ಟಕ್ಕೆ ಹೋಗ್ತಾನೆ ಅಂತ ಅಂದರೆ ಮನೆಯಲ್ಲಿ ಅನುಸರಿಸ್ತಾ ಇದ್ದಾಗ. ಆದರೆ ನನ್ನ ಮನೆಯಲ್ಲಿ ಒಂದಷ್ಟು ಮೀರಿದ್ದೀವಿ. ನಾನು ಇವತ್ತಿಗೂ ನನ್ನ ಕುಟುಂಬ, ನನ್ನ ಮಕ್ಕಳು ಮತ್ತು ನಮ್ಮ ಮನೆಯವರ ಆದಿಯಾಗಿ ವಾರ ಒಪ್ಪತ್ತು ದೇವರು ದಿಂಡ್ರು ಅನ್ನೋದು ನಮ್ಮಲ್ಲಿಲ್ಲ. ಸೋಮವಾರನೂ ತಿಂತೀವಿ, ಗುರುವಾರನೂ ತಿಂತೀವಿ, ಶನಿವಾರನೂ ತಿಂತೀವಿ, ವಾರದ 7 ದಿನಗಳು ವರ್ಷದ 365 ತಿಂತೀವಿ. ಅಂದರೆ ಇತ್ತು ತಿಂತೀವಿ, ಮಾಡಿಸ್ಕೊಂಡು ಬರೋದೇ ಬೇರೆ, ತಂದು ಮಾಡೋದೇ ಬೇರೆ. ನಮ್ಮ ಮನೇಲಿ ಇದ್ದರೆ ಯಾವುದೇ ಕಾರಣಕ್ಕೂ ನೀವು ಭಾನುವಾರ ಮಟನ್ ತಂದರೆ ಸೋಮವಾರ ಉಳ್ಕೊಂಡ್ರೆ ಮಂಗಳವಾರ ತಿಂತೀನಿ ಅಂತ ಫ್ರಿಜ್ಜಲ್ಲಿಟ್ಟರೆ ಕ್ಯಾಲೋರೀಸ್ ಹಾಳಾಗುತ್ತೆ, ತಿಂದು ಪ್ರಯೋಜನ ಇಲ್ಲ. ಸೋಮವಾರ ಬಿಸಾಕ್ಬಿಡುವ, ನಮ್ಮನೆ ಇಟ್ಕೊಳ್ಳೋದು ಬೇಡ ಅಂದರೆ ನನ್ನ ದುಡಿಮೆ ಎಷ್ಟು ಅಂತ ನಾನು ಯೋಚನೆ ಮಾಡ್ತೀನಿ, ನನ್ನ ಸಂಪಾದನೆ ಎಷ್ಟಿದೆ ಒಂದು ಭಾಗ. ಇನ್ನು ನೆಕ್ಸ್ಟು ನೀವು ಎಷ್ಟೋ ಜನ ನೋಡಿರ್ತೀರಿ, ಮೂಗು ಮುಚ್ಕೊಂಡು ಹೋಗ್ತಾ ಇರ್ತೀರಿ, ಎಂತೆಂಥ ಜಾಗದಲ್ಲಿ ಹಾಯ್ಕೊಂಡು ತಿಂತಾ ಇರ್ತಾರೆ, ಹುಡುಕ್ತಾ ಇರ್ತಾರೆ. ಅವ್ರನ್ನ ಆ ಟೈಮ್ನಲ್ಲಿ ನೀವು ಗಣನೆಗೆ ತಗೊಳ್ಳಿ. ನೀವು ಆ ಟೈಮ್ನಲ್ಲಿ ಅವ್ರನ್ನ ಗಣನೆಗೆ ತೊಗೊಂಡಾಗ ಖಂಡಿತವಾಗಲ್ಲ ಊಟ ನಿಮ್ಗೆ ಸೇರುತ್ತೆ, ವೇಸ್ಟ್ ಆಗಲ್ಲ. ನೀವು ಫಂಕ್ಷನ್ಗಳಲ್ಲಿ ಊಟ ಹೋದಾಗ ನೋಡಿ, ನೀವು ಪಕ್ಕದವನ್ನ ಹಗಲನ್ನ ನೋಡಿ, 2-3 ಹಗಲು ಬರ್ತಿದ್ದಂಗೆ ನೋಡಬೇಕು. ಊಟ ಅಡುಗೆ ಬಡಿಸ್ತಾ ಇರ್ತಾನಲ್ಲ ಅವನ್ನ, ಅಲ್ಲಿಗೇನು ಬೇಕು ಅನ್ನೋದು ನೀವು ಇಲ್ಲಿ ಬಂದಾಗ ಕೈ ಹೊಡ್ಡೋದಲ್ಲ, ಬೇಡ ಅಂತ ಅವನು ಅಷ್ಟೊಂದು ಹಾಕಿರ್ತಾನೆ. ಅದನ್ನು ಬಿಡ್ತೀರಿ, ಯಾಕೆ ನಿಮಗೆ ಅದು ಬೇಕಾಗಿರಲಿಲ್ಲ, ಬಟ್ ಅವ್ನು ಹಾಕ್ಬಿಟ್ಟಿದ್ದಾನೆ. ನೀವು ನಿಮ್ಮ ಹಿಂದೆ ಬರ್ತಾ 3-4 ಜನದ ಹಿಂದೆನೇ ನೀವು ನೋಡಿದಾಗ ನನಗೇನು ಬೇಕು, ಅದು ಬೇಕಾ ಐಟಮು ಬೇಡವಾ ಅಂದಾಗ. ಯಾಕಂದರೆ ದುಡಿಯೋನ ಕರ್ಮ ಇದೆಯಲ್ಲ, ಅದು ಕರ್ಮ, ಅದು ಕೆಲಸ ಇದೆಯಲ್ಲ, ಅದು ತಿನ್ನೋನ್ಗೆ ಅರ್ಥ ಆಗಲ್ಲ. ತಿನ್ನೋನ್ಗೆ ಅರ್ಥ ಆಗಬೇಕು ಅಂದಾಗ ದುಡ್ದಾಗ ಮಾತ್ರ ಅರ್ಥ ಆಗುತ್ತೆ. ಹಾಗಾಗಿ ನೀವೆಲ್ಲ ದುಡಿಯೋ ವರ್ಗ ಆಗಿ, ಶ್ರಮಿಕರ ವರ್ಗ ಆಗಿ. ಇವತ್ತು ಶ್ರಮಿಕನಿಗೆ ಬಹಳಷ್ಟು ಆದ್ಯತೆ ಇದೆ. ಮುಂದಿನ ದಿನಗಳಲ್ಲಿ ಇನ್ನು ಒಂದು ದಶಕ ಕಳೆದ್ರೆ, 10 ವರ್ಷ ಕಳೆದ್ರೆ ಖಂಡಿತವಾಗ್ಲೂ ವ್ಯವಸಾಯಕ್ಕೆ ಭಾಳಷ್ಟು ಆದ್ಯತೆ ಬರುತ್ತೆ. ಕಳ್ಕೊಂಡಿರೋರೆಲ್ಲ ಯೋಚನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ಆಲ್ರೆಡಿ. ಇವತ್ತೆಲ್ಲೋ ಯಾವುದೋ ಒಂದು ಕಡೆ ಬೆಂಗಳೂರು ಬಿಟ್ಟು ಹೊರಗಡೆ ಬಂದರೆ ಎಲ್ಲರೂ ಕಾಂಪೌಂಡ್ ಹಾಕಿದ್ದಾರೆ ಅಥವಾ ತಂತಿ ಬೇಲಿ ಹಾಕಿದ್ದಾರೆ ಅಂದರೆ ಅದು ವ್ಯವಸಾಯದ ಭೂಮಿ ಅಲ್ಲ ಅನ್ನೋದು ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಬಿಡ್ಬೇಕು. ಆ ಮಟ್ಟಕ್ಕೆ ಇವತ್ತು ಭೂಮಿಗಳು ಹಾಳಾಗಿದೆ. ನನ್ನ ಕೊನೆಯ ಆಸೆ ಏನು ಗೊತ್ತಾ, ನನಗೆ ಅರೆ ಕ್ಷಣ ಸಿಕ್ಕಿದ್ರೆ ಸಾವಿಲ್ಲಿ, ನನಗೆ ಅರ್ಧ ಸೆಕೆಂಡ್ ನನಗೆ ಗೊತ್ತಾದರೆ ನನಗೆ ಸಾವು ಬರುತ್ತೆ ಅಂದರೆ ನಾನು ನಗ್ತಾ ಸಾಯಬೇಕು ಅಂತ ನನ್ನ ಆಸೆ. ಸಾಕು, ನನ್ನ ಜೀವನ ಸಂಪೂರ್ಣವಾಗಿದೆ. ನಂದು 77, ಡೇಟ್ ಆಫ್ ಬರ್ತ್ 47 ವರ್ಷ. ನಿಮ್ಮನ್ನೆಲ್ಲ ನೋಡಿದಾಗ ನಾನು ವಿದ್ಯಾರ್ಥಿ ಆಗಬೇಕಾಯ್ತು, ಇನ್ನೂ ಚಿಕ್ಕವನಾಗಬೇಕು ಅನಿಸ್ತದೆ. ಆದರೂ ನನಗೆ ಇನ್ನೂ ವಯಸ್ಸಾಗಿಲ್ಲ ಅಂತ ನಾನು ಅನ್ಕೋತೀನಿ. ಹಾಗಾಗಿ ನನ್ನ ಜೀವನದಲ್ಲಿ ಕೊನೆ ಅರ್ಧ ಸೆಕೆಂಡ್ ಸಿಕ್ಕಿದ್ರು ನಾನು ನಗ್ತಾ ಸಾಯಬೇಕು ಅನ್ನೋದು ಯೋಚನೆ ಮಾಡಬಾರ್ದು. ನನ್ನ ಮನೆಯಲ್ಲಿ ಸತ್ತರೆ ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನ, ತೋಟದಲ್ಲಿ ಸತ್ತರೆ ಈ ತೋಟ ಬಿಟ್ಟು ಹೋಗ್ತಾ ಇದ್ದೀನ, ಬೇರೆ ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ಮತ್ತೊಂದು ಏನೋ ಮಾಡಿದರೆ ಇಷ್ಟೆಲ್ಲ ಮಾಡಿಬಿಟ್ಟು ಬಿಟ್ಟು ಹೋಗ್ತಾ ಇದ್ದೀನ ಅನ್ನೋ ಕೊರಗೆ ಇರುತ್ತಲ್ಲ, ನಿಮ್ಮ ಜೀವನಕ್ಕೆ ಮುಕ್ತಿ ಸಿಗಲ್ಲ. ಹಾಗಾಗಿ ಏನಾದರೂ ಅಚೀವ್ ಮಾಡಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ನಾನು ಮೊದಲೇ ಹೇಳ್ದಂಗೆ ನಿಮ್ಮ ನನ್ನ ತಂದೆ ತಾಯಿ ಏನೂ ಕೊಡದೇ ಇದ್ದರೂ ನಾನು ಸ್ಮರಿಸ್ಕೊಳ್ತೀನಿ. ನೀವು ಹೆಚ್ಚಿನ ದೇವರಿಗಿಂತ ಅಪ್ಪ ಅಮ್ಮನ ಪೂಜೆ ಮಾಡಿ. ಬಹುತೇಕ ಎಲ್ರಿಗೂ ಗೊತ್ತಿದೆ ಅನ್ಕೋತೀನಿ, ಎಲ್ಲರೂ ಕೆಲವು ಹಬ್ಬಗಳಲ್ಲಿ ಎಡೆ ಹಾಕ್ತಾರೆ, ಗೊತ್ತಲ್ಲ. ಬಹುತೇಕ ಮಂದಿ ಮಹಾನವಮಿ ಹಾಕ್ತಾರೆ, ಮಹಾನವಮಿ ಹಬ್ಬದಲ್ಲಿ. ಇನ್ನು ಕೆಲವರು ಬೇರೆ ಬೇರೆ ಹಬ್ಬಗಳಲ್ಲಿ ಗೌರಿನೆಲ್ಲ ಕೆಲವರು ಹಾಕೋದಲ್ಲ. ಯಾರಿಗೆ ಎಡೆ ಹಾಕೋದು? ಯಾರಿಗೆ? ಅದು ಇತಿಹಾಸ. ಅರ್ಥ ಮಾಡ್ಕೊಳ್ಳಿ. ನೀವು ಬೆಳಗ್ಗೆ ಸಂಜೆ ಗಂಟೆ ದೇವ್ರು ಮಾಡ್ತೀರಲ್ಲ, ಅದು ಕೃತಕ. ಯಾರೋ ಬರೆದ ಚಿತ್ರನ, ಯಾರೋ ಬರೆದ ಕೆತ್ತದನ್ನು ನೀವು ಇಟ್ಟು ನೀವು ಊಟನೂ ಮಾಡ್ದೇನೆ ಉಪವಾಸ ಮಾಡಿ ನೀವು ದೇವ್ರು ಮಾಡ್ತೀರಿ, ಲಾಭ ಕಡಿಮೆ. ಬಟ್ ಒಂದು ಪಾಸಿಟಿವ್ಸ್ ಇದೆ, ಅವರ ನಂಬಿಕೆ. ನಾನು ಅದನ್ನು ಅಲ್ಗಳೆಯಲ್ಲ, ಅದಕ್ಕೆ ಯಾವುದೇ ಕಾರಣಕ್ಕೂ ತಾವ್ಯಾರು ತಪ್ಪು ತಿಳಿಯೋದು ಬೇಡ. ನಾನು ಅಲ್ಗಳೆಯಲ್ಲ, ಅಲ್ಲೇನೋ ಒಂದು ಪಾಸಿಟಿವ್ನೆಸ್ ಸಿಗುತ್ತೆ ನಿಮಗೆ, ಮಾಡಿ, ತೊಂದರೆ ಇಲ್ಲ. ಆದರೆ ನೀವು ಹೇಳೋದಲ್ಲ, ಅಪ್ಪನಿಗೆ ಎಡೆ ಹಾಕ್ತೀರಿ, ತಾತನಿಗೆ ಎಡೆ ಹಾಕ್ತೀರಿ. ಅವರು ಯಾಕೆ ಅಂದರೆ ನಿಮ್ಗೆ ಬದುಕು ಕೊಟ್ಟಿದ್ದಾರೆ, ನಿಮ್ಗೆ ಜನ್ಮ ಕೊಟ್ಟಿದ್ದಾರೆ. ಅದು ಇತಿಹಾಸ, ಇದು ಪುರಾಣ. ಹಾಗಾಗಿ ನಿಮ್ಮ ಅಪ್ಪ ಅಮ್ಮನಿಗೆ ಅವರ ಶ್ರಮಕ್ಕೆ ನೀವು ಬೆಲೆ ಕೊಟ್ಟಷ್ಟು ನೀವು ಮತ್ತಷ್ಟು ಉನ್ನತ ಸ್ಥಾನಕ್ಕೆ ಹೋಗ್ತೀರಿ. ಹಾಗಾಗಿ ನಾನು ಮೀಡಿಯಾವನ್ನು ಹೊರತುಪಡಿಸಿ ಬಾಕಿದೆಲ್ಲ ಮಾತಾಡಿದ್ದೀನಿ. ಮೀಡಿಯಾ ನಿಮ್ಗೆಲ್ರಿಗೂ ಗೊತ್ತಿದೆ, ಪಾಸಿಟಿವ್ ನೆಗೆಟಿವ್ ಗೊತ್ತಿದೆ. ನಾನು ಮೊದಲೇ ಹೇಳಿದೆ, ನಾವು ನೆಗೆಟಿವ್ನ ಮೀಡಿಯಾದಲ್ಲಿ ಜಾಸ್ತಿ ತೊಗೋತೀವಿ, ಪಾಸಿಟಿವ್ನ ಕಡಿಮೆ ತೊಗೋತೀವಿ. ಕರೆದ್ರೆ ಮಾತ್ರ ನಾವು ಇಲ್ಲಿಗೆ ಬರ್ತೀವಿ, ಕರೆದೇ ಖಂಡಿತವಾಗಿ ನಾವು ಬರೋಲ್ಲ. ಈ ನಿಟ್ಟಿನಲ್ಲಿ ನಾವು ಮೀಡಿಯಾನ ಮಾಡ್ತೀವಿ. ಹಾಗಾಗಿ ನೀವು ಏನಾದ್ರು ಬರೀಬೇಕು ಅಂದರೆ ಖಂಡಿತವಾಗ್ಲೂ ಒಂದಷ್ಟು ಬರೀರಿ. ಬರೆದಷ್ಟು ಖುಷಿ ಕೊಡುತ್ತೆ, ವಿಚಾರ ಮೂಡುತ್ತೆ ನಿಮಗೆ. ಮುಂದಿನ ಮುಂದಿನ ಎಕ್ಸಾಮ್ಗಳಿಗೆ ನಿಮ್ಗೆ ಅನುಕೂಲ ಆಗುತ್ತೆ. ಮಾತಾಡೋದನ್ನು ರೂಢಿಸ್ಕೊಳ್ಳಿ. ಮಾತಾಡೋದನ್ನ ರೂಢಿಸ್ಕೊಂಡಾಗ, ಬೇರೆಯವ್ರು ಮಾತಾಡೋದನ್ನ ಕೇಳಿಸ್ಕೊಂಡಾಗ ಖಂಡಿತವಾಗ್ಲೂ ನೀವು ಒಂದು ಒಳ್ಳೆ ವಾಗ್ಮಿ ಆಗ್ತೀರಿ. ಬಟ್ ವಿಚಾರ ತಿಳ್ಕೊಂಡು ಮಾಡಿ. ನೀವು ಬರೆಯುವಾಗ
ಮತ್ತು ಮಾತಾಡುವಾಗ ಸ್ಪಷ್ಟತೆ ಇರಲಿ, ದಾಖಲೆ ಇರಲಿ. ಇದು ಮೀಡಿಯಾ. ಅವೆರಡಿದ್ದರೆ ನೀವು ಖಂಡಿತವಾಗ್ಲೂ ಪಾಸ್ ಆಗ್ತೀರಿ. ಜೊತೆಗೆ ಪ್ರಶ್ನಿಸುವಂಥ ಧೈರ್ಯ ನಿಮಗಿರಲಿ. ನೀವು ಎಲ್ಲಿ ತನಕ ಪ್ರಶ್ನೆ ಮಾಡಲ್ವೋ ನೀವು, ಅಲ್ಲಿ ತನಕ ನೀವು ಎಲ್ಲಿರ್ತೀರಿ ಅಲ್ಲೇ ಇರ್ತೀರಿ. ಇಷ್ಟನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ಬಹಳ ಮುಖ್ಯವಾಗಿ ಇದನ್ನು ಆರಂಭದಲ್ಲಿ ಹೇಳಬೇಕಾಗಿತ್ತು, ಆಗ್ತಾನೆ ಎಲ್ಲ ಮಾತಾಡಿದ್ರಲ್ಲ, ಸುಮ್ಮನಾದೆ. ಇಲ್ಲಿ ಏನೋ ನಾನು ಮಾತಾಡೋಕ್ಕೆ ನಿಂತಿದ್ದೀನಿ ಅಂದರೆ ನಾನು ಬಹಳ ಮುಖ್ಯ ವೇದಿಕೆ ಮೇಲಿರೋರಲ್ಲ, ಕರೆದಿರೋರು ಅಲ್ಲ, ಮುಂದೆ ಕೇಳಿಸ್ಕೊಳ್ಳುವಂಥವ್ರು. ನೀವೆಷ್ಟು ತಾಳ್ಮೆಯಿಂದ ಕೇಳಿಸ್ಕೊತೀರಲ್ಲ, ನಾವು ಹೇಳೋದು ಅರ್ಥ ಮಾಡ್ಕೋತೀರಲ್ಲ, ಆಗಷ್ಟೇ ಭಾಷಣಕಾರನ ಅವನೇನು ಮಾತಾಡಿರ್ತಾನೆ ಅದಕ್ಕೊಂದು ಅರ್ಥ ಸಿಗುತ್ತೆ. ನೀವು ರೂಢಿಸ್ಕೋತಿರೋ ಇಲ್ವೋ ಗೊತ್ತಿಲ್ಲ. ನಾನು ಮೊದಲು ಏನು ಮಾತಾಡಿದೆ ಅಂತ ನನಗೂ ಈಗ ಆಲ್ರೆಡಿ ಮರ್ತೋಗಿದೆ. ನಾನು ಮೊದಲು ಮಾತಾಡೋದೆಲ್ಲನೂ ಕೊನೆ ತನಕ ಇಟ್ಕೋಬೇಕು ಅಂತೇನಿಲ್ಲ. ಯಾವುದು ಪ್ಲಸ್ ಅನ್ನುತ್ತೋ ಅದು. ನೀವೆಲ್ಲರೂ ಮುಂದಿನ ದಿನಗಳಲ್ಲಿ ಭಾಷಣಕ್ಕೆ ಅಂತ ಹೋದರೆ ದಯವಿಟ್ಟು ಒಂದು ಪೆನ್ನು ಪುಸ್ತಕ ತೊಗೊಂಡೋಗಿ, ಪೆನ್ನು ಪುಸ್ತಕ ತೊಗೊಂಡು ಒಂದು ಪಾಯಿಂಟ್ಗಳನ್ನ ಹಾಕ್ಕೊಳ್ಳಿ. ಅದು ನಿಮ್ಗೆ ಎಲ್ಲ ರೀತಿಯೂ ಅನುಕೂಲ ಆಗುತ್ತೆ. ಕೇವಲ ಭಾಷಣಕಾರ ಮಾತಾಡ್ತಾ ಇದ್ದಾಗ ಮಾತ್ರ ತೊಗೊಂಡೋಗ್ಬೇಕು ಅಂತೇನಿಲ್ಲ. ನಿಮ್ಮದೇ ಒಬ್ಬ ವಿದ್ಯಾರ್ಥಿ, ನಿಮ್ಮ ಕಲಿಗೊಬ್ಬ ಮಾತಾಡ್ತಾ ಇದ್ದೇನೆ ಅಂದಾಗಲೂ ಹಾಕೋಬೇಕು, ಅವನೇನು ಮಾತಾಡ್ದ ಅಂತೇಳಿ. ಆಗ ಖಂಡಿತವಾಗ್ಲೂ ಒಳ್ಳೆ ದೊಡ್ಡ ಬರಹಗಾರ ಆಗಲಿಕ್ಕೆ ನಿಮಗೆಲ್ಲ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ. ಆಗ ಇಷ್ಟೆಲ್ಲ ಮಾತಾಡಲಿಕ್ಕೆ ತಾಳ್ಮೆಯಿಂದ ಕೇಳಿದಂಥ ನಿಮಗೆ, ವೇದಿಕೆ ಮೇಲಿರುವಂಥವ್ರಿಗೆ, ಶಾಂತಿನಿಕೇತನ ಕಾಲೇಜಿನ ಸ್ಟಾಫ್ಗೆ ಮತ್ತು ಇನ್ನಿತರ ಅಧಿಕಾರಿ ವರ್ಗದವರಿಗೆ ಎಲ್ರಿಗೂ ನನ್ನ ನಮನಗಳನ್ನ ಅರ್ಪಿಸ್ತೇನೆ. ಸರ್, ಫಸ್ಟು ನನಗೆ ಸ್ಪೀಚ್ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ನೀವು ಏನು ವಿಷಯ ಮಾತಾಡೋದಕ್ಕೆ ಬಂದ್ರಿ, ಅದ್ರ ಔಟರ್ ರಿಲೇಟೆಡ್ ಮಾತಾಡಿರೋ ಮಾತುಗಳು ಇಲ್ಲಿ ಕುತ್ಕೊಂಡಿರೋವಂಥ ಪ್ರತಿಯೊಬ್ಬರಿಗೂ ಅದು ತುಂಬ ಮೋಟಿವೇಶನ್ ಆಗಿರುತ್ತೆ. ನನ್ನ ಕ್ವೆಶನ್ ಏನಂದರೆ, ಈಗ ನಾವು ಮೀಡಿಯಾದಲ್ಲಿ ಹಲವಾರು ನ್ಯೂಸ್ಗಳನ್ನ ನೋಡ್ತಿರ್ತೀವಿ, ಬೆಳಗ್ಗೆಯಿಂದ ಸಂಜೆವರೆಗೂ ನ್ಯೂಸ್ಗಳನ್ನ ನೋಡ್ತಾನೆ ಇರ್ತೀವಿ. ಅದರಲ್ಲಿ ನಿಮ್ಮ ಪ್ರಕಾರ ಎಷ್ಟು ಸತ್ಯ, ಎಷ್ಟು ಸುಳ್ಳು? 99% ಭಾಗ ಸತ್ಯ ಇರುತ್ತೆ, ಕಡಿಮೆ ಭಾಗ, ಒಂದೇ ಭಾಗ ನಾನು ಸುಳ್ಳು ಅಂತ ಹೇಳಲಿಕ್ಕೂ ಅದು ಆಗಲ್ಲ. ಆದರೆ ಅವ್ರು ತೋರಿಸೋ ರೀತಿ ತಪ್ಪಾಗಿರ್ಬೋದು. ಬೆಳಗ್ಗೆ ನೋಡದೆ ನೋಡಿರ್ತೀನಿ, ಈ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಮಾತ್ರ ಅದು ಸಮಸ್ಯೆ ಆಗ್ತಾ ಇದೆ. ನೀವು ಪ್ರಿಂಟ್ ಮೀಡಿಯಾಗೆ ಬನ್ನಿ, ನೀವು ಬೆಳಗ್ಗೆ ಒಂದ್ಸರಿ ಪ್ರಿಂಟ್ ಆಗಿದ್ದು ಅದು ಒಂದೇ ಇರ್ತದೆ. ನೀವು ಡಿಜಿಟಲ್ ಮೀಡಿಯಾಗೆ ಬನ್ನಿ, ಅದರಲ್ಲಿ ಒಂದ್ಸರಿ ಅದನ್ನು ಮತ್ತೆ ತೋರ್ಸೋಕ್ಕೆ ಅವ್ರಿಗೂ ಇಷ್ಟ ಆಗಿರೋದಿಲ್ಲ. ಆದರೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಮಾತ್ರ ನಿಮ್ಮ ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಅದೇ ಸರ್, ನ್ಯೂಸ್ ಅಲ್ಲಿ ಅಷ್ಟೇ ಈ ತರ ಇರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಆ ನ್ಯೂಸ್ ಕಂಪ್ಲೀಟ್ ಆಗಿ ಬೇರೆ ತರನೇ ಇರುತ್ತೆ. ಅಂದ್ರೆ ನಾವು ಪ್ರಜೆಗಳಾಗಿ ನಾರ್ಮಲ್ ಆಗಿ ನೋಡುವಾಗ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಅಷ್ಟು ಬಹಳ ಮುಖ್ಯವಾಗಿ 24x7 ಅನ್ನೋದೇ ತಪ್ಪು. ಅಲ್ಲಿಂದ ಆರಂಭ ಆಗುತ್ತೆ ಅದು. ಯಾಕೆ ಅಂದರೆ 24x7 ಅಂತ ಬಂದಾಗ ಅಷ್ಟು ಸುದ್ದಿಗಳನ್ನ ಕೊಡೋಕ್ಕಾಗಿರಲ್ಲ. ಬೆಳಗ್ಗೆಯಿಂದ ಸಂಜೆ ತನಕ ಎಲ್ಲಿ ಸುದ್ದಿ ಗ್ಯಾಪ್ ಉಳಿಸೋ ಆಗಿಲ್ಲ. ಗ್ಯಾಪ್ ಉಳಿಸ್ತಾ ಇರಬೇಕಾದ್ರೆ ಆ ಸುದ್ದಿನ ಒಂದಾಯ್ತಲೆ ಮತ್ತೆ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಅಥವಾ 2 ಗಂಟೆಗೊಮ್ಮೆ 3 ಗಂಟೆಗೊಮ್ಮೆ ಇದು ಕೊಡ್ತಾ ಇರ್ತಾರೆ. ಬಟ್ ಸುದ್ದಿ ಅನ್ನುವಂಥದ್ದು ಸತ್ಯವಾಗಿರುತ್ತೆ. ಯಾವುದೇ ರೀತಿ ಎಡಿಟೆಡ್ ವರ್ಷನ್ ಇರಲ್ಲ ಅಲ್ವಾ? ರೇರ್ ಇರುತ್ತೆ. ನಾನು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ನಾನು ಖಂಡಿತವಾಗ್ಲೂ ಒಪ್ಕೊತೀನಿ. ಆದರೆ ರೇರ್, ಕಡಿಮೆ ಇರುತ್ತೆ, ತುಂಬಾ ಕಡಿಮೆ ಇರ್ತದೆ. 0.1 ಕಡಿಮೆ ಇರುತ್ತೆ. ಬಟ್ ಎಲ್ಲ ಸುದ್ದಿ, ಯಾಕಂದರೆ ಯಾವುದೇ ಮೀಡಿಯಾದವರು ಸುಳ್ಳು ಸುದ್ದಿನ ಹಬ್ಬಿಸ್ಲಿಕ್ಕೆ ಆಗಲ್ಲ, ಸುಳ್ಳು ಸುದ್ದಿನ ಪ್ರಕಟ ಮಾಡಲಿಕ್ಕೆ ಆಗಲ್ಲ. ಅವರು ಕನಿಷ್ಠ ಪಕ್ಷ ಅದಾದಮೇಲೆ ಆದರೂ ಅಲ್ಲಿ ಕೆಳಗಡೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿರ್ತಾರೆ. ಇದು ಈ ಥರ ಸಂಭವಿಸಿದೆ, ಈ ಥರ ಆಗಿದೆ ಅಂತೇಳಿ, ಇಲ್ಲಾಂದರೆ ಡಿಲೀಟ್ ಮಾಡ್ತಾರೆ. ಆಗ ನೀವೇನು ಮಾಡ್ಬೋದು ಅಂತ ಅಂದರೆ ಮಾನನಷ್ಟ ಮೊಕದ್ದಮೆನ ಧಾರಾಳವಾಗಿ ಹೂಡ್ಬೋದು. ನಾನು ಹೇಳಿದ್ನಲ್ಲ, ನಾನು 4 ಕೇಸಲ್ಲಿ 3 ಕೇಸ್ನ ಗೆದ್ಕೊಂಡು ಬಂದಿದ್ದೀನಿ. ಸೊ ನನ್ನಲ್ಲಿ ಸತ್ಯ ಇತ್ತು, ನಾನು ಗೆದ್ಕೊಂಡು ಬಂದಿದ್ದೀನಿ. ಇನ್ನೊಂದು ಕೇಸ್ ಇದೆ, ನೋಡಬೇಕು. ಥ್ಯಾಂಕ್ ಯು ಸರ್. ನಿಮ್ಮಲ್ಲೇ ಪ್ರಶ್ನೆ ಮಾಡ್ಕೊಂಡಾಗ ಮಾತ್ರ ನಿಮಗೆ ಒಂದು ಏನು ಕೇಳಬೇಕು, ಏನು ಮಾಡಬೇಕು, ನಾನು ಎಲ್ಲಿ ತಪ್ಪಿದ್ದೀನಿ ಅನ್ನೋದು ಬೇಕಾಗುತ್ತೆ, ಅದು ಮಾಡ್ಬೋದು. ಮೋಸ್ಟ್ಲಿ ನಾವು ನೋಡಿದರೆ ಎಲ್ಲರೂ ಹೇಳ್ತಾರೆ ಪೊಲಿಟಿಷಿಯನ್ ಚೂಸ್ ಮಾಡೋದು ಹೇಗಿದ್ರು ಎಲ್ಲ ನಮ್ಮ ಯೂತ್ ಮೇಲೆ ಡಿಪೆಂಡು. ಬಟ್ ಇವಾಗ ನೋಡಿದರೆ ಮೀಡಿಯಾ ತುಂಬ ಪೊಲಿಟಿಷಿಯನ್ ಜೊತೆ ಕನೆಕ್ಟ್ ಆಗಿರೋದು. ಸೊ ಇವಾಗ ನಮ್ಮದು ಯೂತ್ ಡಿಸಿಷನ್ ಕಂಪ್ಲೀಟ್ಲಿ ನಮ್ಮ ಮೀಡಿಯಾ ಮೇಲೇ ಡಿಪೆಂಡ್ ಆಗೋದು. ಡೋಂಟ್ ಯು ಥಿಂಕ್ ಲೈಕ್ ಮೀಡಿಯಾ ಹೇಗೆ ಹೇಳ್ತಾರೆ ಆದಮೇಲೆ ನಮ್ದು ರೆಸ್ಪಾನ್ಸ್ ಬರೋದಂತ? ಬಿಕಾಸ್ ಲೇಟರ್ ಆನ್ ಬ್ಲೇಮ್ ಬರೋದು ಯೂತ್ ಮೇಲೆ, ಬಿಕಾಸ್ ನೀವೇ ಚೂಸ್ ಮಾಡಿರೋ ಪ್ರೆಸಿಡೆಂಟ್ ಇವರು ಅಂತ. ವಿವೇಕಾನಂದರವ್ರನ್ನ ಓದ್ಕೊಂಡ್ರೆ ಗೊತ್ತಾಗುತ್ತೆ. ವಿವೇಕಾನಂದ ಅವರು ಸಹ ಹೇಳಿದ್ದು ನಮ್ಮ ದೇಶ ಯುವಕರ ದೇಶ ಅಂತ. ನೆನಪಿದೆ ನಿಮ್ಗೆ ಯಾರಿಗಾದ್ರು? ಸುಮಾರು ಕಡೆ ಹೋದರೆ ಇವತ್ತಿಂದ ಬೇಡ, ನಮಗೆ ನಮ್ಮ ಮುತ್ತಾತ ಅಂತ ಅಂದ್ಕೊಂಡ್ರೆ ಅವ್ರನ್ನ, ಆಗಿನಿಂದನೂ ಬಂದಿದ್ದು ನಮ್ಮದು ಯುವಕರ ದೇಶ ಅಂತ. ಇವತ್ತಿಗೂ ಯುವಕರ ದೇಶ, ಯೂತ್ಸ್ ಅಂತ ನೀವೇನು ಹೇಳಿದ್ರಿ. ಈಗ ಪೊಲಿಟಿಷಿಯನ್ನ ಆಯ್ಕೆ ಮಾಡೋದು ನಮ್ಮದು ಪ್ರಜಾಪ್ರಭುತ್ವ ದೇಶ. ಪ್ರಜಾಪ್ರಭುತ್ವದಲ್ಲಿ ನಾವೇ ಪ್ರಜೆಗಳು, ನಾವೇ ಪ್ರಭುಗಳು. ಆದರೆ ನಾವು ಇವತ್ತಿಗೂ ವಾಸ್ತವದಲ್ಲಿ ನಾವಿನ್ನೂ ಕೂಲಿಗಳೇ, ನಾವು ಯಾರು ಪ್ರಭುಗಳಾಗೇ ಇಲ್ಲ. ಎಷ್ಟು ಒಂದು ಚುನಾವಣೆಯಿಂದ, ಒಂದು ವಿಧಾನಸಭೆ ಚುನಾವಣೆಯಿಂದ ಎಷ್ಟಿರ್ಬೋದು ನಿಮ್ಮ ಪ್ರಕಾರ? ಸರ್ಕಾರ ನಿಗದಿ ಮಾಡುತ್ತೆ 40 ಲಕ್ಷ. ಒಂದು ಚುನಾವಣೆಗೆ ಒಬ್ಬ MLA ಅಭ್ಯರ್ಥಿ 40 ಲಕ್ಷ ಖರ್ಚು ಮಾಡಬೇಕು ಅಂತ.
500 ಕೋಟಿ. ಯಾವುದೇ ಸಾಮಾನ್ಯ ವ್ಯಕ್ತಿ ಸ್ಪರ್ಧೆ ಮಾಡ್ಲಿಕ್ಕಾಗುತ್ತಾ? ಈಗ ಅದು ಅಪ್ರಸ್ತುತ. ನಾನು ಅದನ್ನು ಹೇಳಲಿಕ್ಕೆ ನಿಮ್ಮ ಮನಸ್ಸು ಬೇರೆಲ್ಲೋ ಹೋಗುತ್ತೆ. ಹಾಗಾಗಿ ನಮಗೆಲ್ಲೋ ಒಂದು ಸಾರಿ ನನಗೂ ಅನಿಸ್ಬಿಟ್ಟಿದೆ, ನಮ್ಮಲ್ಲಿ ಕನಿಷ್ಠ 5 ವರ್ಷನಾದರೂ ಮಿಲಿಟರಿ ಸರ್ಕಾರ ಬರಬೇಕು ಅನಿಸುತ್ತೆ. ಅಲ್ಲಿ ತನಕನೂ ನಮ್ಮದು ಯಾವುದೇ ಕಾರಣಕ್ಕೂ ನಾವು ಯಾರೂ ಪ್ರಭುಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಪ್ರಜಾಪ್ರಭುತ್ವವನ್ನು ಒಪ್ಕೊಂಡಿದ್ದೀವಿ, ಸಂವಿಧಾನನ ಒಪ್ಕೊಂಡಿದ್ದೀವಿ, ಒಪ್ಕೊಳ್ಳೇಬೇಕು. ಇವತ್ತು ನಾವೆಲ್ಲ ಇಲ್ಲಿ ನಿಂತಿದ್ದೀವಿ ಅಂದರೆ ಅದಕ್ಕೆ ಸಂವಿಧಾನನೇ ಕಾರಣ. ಉಡುಪಿನಲ್ಲಿ ಅಷ್ಟಮಠಗಳಿದೆ. ನಾವು ಧರ್ಮಗಳನ್ನ ಬೇರೆ ಬೇರೆ ರೀತಿಯಲ್ಲಿ ನಿಂದಿಸ್ತೀವಿ. ಅಷ್ಟಮಠಗಳು ಇವತ್ತವರೆಗೂ ಒಂದು ಶಾಲೆಯನ್ನು ತೆಗಿಲಿಲ್ಲ, ಯಾರಿಗೂ ವಿದ್ಯಾಭ್ಯಾಸ ಕೊಡಲಿಲ್ಲ. ಅದು ಇಂಪಾರ್ಟೆಂಟ್ ಆಗುತ್ತೆ. ನೀವೇ ತೊಗೊಳ್ಳೇ ಇಲ್ಲ ಅಂತ ನಿರ್ಧಾರನ ಈಗ ಯಾರೋ ಒಬ್ಬ ಬರ್ತಾನೆ, ದುಡ್ಡು ಚೆಲ್ತಾನೆ, ತೊಗೊಂಡೋಗ್ತಾನೆ. ಹಾಗಾಗಿ ನೀವು ಯಾರನ್ನು ಮತ್ತೆ ಬೆಳೀಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಪೊಲಿಟಿಕಲ್ ಅಂತ ಬಂದಾಗ ಯೂತ್ಸ್ ಎಲ್ಲ ಒಗ್ಗಟ್ಟಾಗಿ ಒಂದು ನಿರ್ಧಾರವನ್ನು ತಗೊಂಡ್ರೆ ಯಾರು ಎಲ್ಲರೂ ಅಸಮರ್ಥರೆ, ರಾಜಕಾರಣಿಗಳು ಬಹುತೇಕ ಎಲ್ಲರೂ ಅಸಮರ್ಥರೆ. ಅದರಲ್ಲಿ ಕಡಿಮೆ ಮಟ್ಟದ ಅಸಮರ್ಥ ಯಾರು ಅಂತ ಗುರುತಿಸ್ಕೊಂಡು ನಾವು ಆಯ್ಕೆ ಮಾಡ್ಕೋಬೇಕು. ಸರ್, ಇನ್ನೊಂದು, ನೀವು ಒಂದು ಸುಮಾರು ವರ್ಷ ನೀವು ಮೀಡಿಯಾದಲ್ಲಿ ಕೆಲಸ ಮಾಡ್ತಿದ್ದೀರಿ ಅಂತ ಹೇಳ್ತೀರಾ. ನನಗೆ ಗೊತ್ತಿರೋ ಪ್ರಕಾರ ನಿಮ್ಮ 100% ಎಫರ್ಟ್ ಕೊಟ್ಟು ನೀವು ಕೆಲಸ ಮಾಡಿದ್ದೀರಿ. ಅದರಲ್ಲೂ ನಿಮ್ಮ ಮೇಲೆ 4 ಕೇಸ್ಗಳು ಇದ್ದಾವೆ ಅಂತ ನೀವೇ ಹೇಳಿದ್ದೀರಾ. ಯಾವತ್ತಾದರೂ ಯಾವ ಕೇಸಲ್ಲಾದರೂ ನೀವು ಹೋರಾಡಿ 3 ಕೇಸ್ ವಿನ್ ಆದಿ ಅಂತ ಹೇಳಿದ್ದೀರಾ, ಇನ್ನೊಂದು ಬಾಕಿ ಇದೆ ಅಂತ ಹೇಳಿದ್ದೀರಾ. ಅದರಲ್ಲಿ ಯಾವುದಾದ್ರೂ ಒಂದು ಕೇಸ್ ನಿಮಗೆ ತುಂಬ ಕಷ್ಟಕರ ಅಂತ ಅನಿಸಿ, ಅಯ್ಯೋ ಈ ವೃತ್ತಿ ನನಗೆ ಸಾಕಾಯ್ತಪ್ಪ, ಬಿಕಾಸ್ ಯಾವುದೇ ಒಂದು ಕಷ್ಟ ಅಂತ ನಮಗೆ ಬಂದಿದ್ದ ಕೂಡಲೇ ನಮಗೆ ಫಸ್ಟ್ ಫೀಲ್ ಆಗೋದು ನಾವು ಯಾಕೆ ಇದನ್ನು ಚೂಸ್ ಮಾಡಿದ್ವಿ, ಇದನ್ನು ಚೂಸ್ ಮಾಡ್ದಿರಾ ನಾವು ಬೇರೆ ಫೀಲ್ಡಿಗೆ ಹೋಗ್ಬೋದಿತ್ತು ಅನ್ನೋದು. ಆಮೇಲೆ ಮೀಡಿಯಾ ಪೀಪಲ್ ಬೇರೆಯವ್ರ ಮೇಲೆ ರೂಮರ್ಸ್ ಹೇಳ್ತಾರೆ, ಗಾಸಿಪ್ ಹೇಳ್ತಾರೆ ಅನ್ನೋದನ್ನ ನಾವು ಆಲ್ಮೋಸ್ಟ್ ಆಲ್ ಎಲ್ಲರ ಕಿವಿಗೆ, ಯೂತ್ಗಳ ಕಿವಿಗೆ ಎಕ್ಸ್ಪೆಷಲಿ ಬೀಳೋದು. ನಾನಿಲ್ಲಿ ಮಾತಾಡೋದು ಯಾರಿಗಾದ್ರೂ ಬೇಜಾರಾಗಿದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಆ ಥರ ನಾವು ಅನ್ಕೋತೀವಿ. ಬಟ್ ಮೀಡಿಯಾ ಪೀಪಲ್ಸ್ ಮೇಲೇ ಬ್ಲೇಮ್ ಬೀಳುತ್ತೆ. ಒಂದು ಚಾನಲಿಂದ ಇನ್ನೊಂದು ಚಾನಲ್, ಇನ್ನೊಂದು ಚಾನಲಿಂದ ಮತ್ತೊಂದು ಚಾನಲ್ ಅಂತ ಬೀಳ್ತಾನೆ ಇರುತ್ತೆ. ಆವಾಗ ಅದನ್ನು ನೀವು ಹೇಗೆ ಫೇಸ್ ಮಾಡ್ತೀರಾ ಅದು ನಮಗೆ ಗೊತ್ತಾಗಬೇಕು. ಯಾಕಂದರೆ ಇಲ್ಲಿ ಒಂದು ಸ್ಟೂಡೆಂಟಿಂದ ಇನ್ನೊಂದು ಸ್ಟೂಡೆಂಟ್ ಏನಾದರೂ ಆ ಥರ ಆದರೆ ಅದನ್ನು ನಾವು ಹೆಂಗೆ ತಗೋಬೇಕು ಅನ್ನೋದು ನನಗೆ ಗೊತ್ತಾಗಬೇಕು. ಗಾಂಧಿ ಇರೋ ತನಕ ಗೂಡ್ಸೆ ಇದ್ದೇ ಇರ್ತದೆ, ಹೌದಾ? ಒಳ್ಳೆಯದು ಕೆಟ್ಟದ್ದು. ನನಗೆ ಸದ್ಯಕ್ಕೆ ನಿಮಗೆ ಆನ್ಸರ್ ಇದೆ ಸಾಕು ಅನ್ಕೋತೀನಿ. ಗಾಂಧಿ ಇರೋ ತನಕ ಗೋಡ್ಸೆ ಇದ್ದೇ ಇರ್ತಾರೆ. ಗೋಡ್ಸೆ ಇದ್ದ ಅಂತ ಅಂದರೆ ಅವನಿಗೂ ಹೆಸರು, ಗಾಂಧೀಜಿಗೂ ಹೆಸರು. ಸೊ ನಾನು ಅದನ್ನು ಚಾಲೆಂಜಾಗಿ ತೊಗೊಂಡೆ. ನಾನು ಇನ್ನೂ ಸ್ವಲ್ಪ ಪ್ಲಸ್ ಆಯಿತು ನನಗೆ. ನಾನು ಪ್ಲಸ್ ಮಾಡಿಕೊಂಡೆ. ಅದು ಯಾವಾಗ ಬಾಯಿಂದ ಬಾಯಿ ಪ್ರಚಾರ ಆಯ್ತಲ್ಲ, ನನ್ನ ಸಹವಾಸಕ್ಕೆ ಕೆಟ್ಟದ ರೀತಿಯಲ್ಲಿ ಬರೋರು ಕಡಿಮೆ ಆದರು. ಸೊ ನಾನು ಮತ್ತಷ್ಟು ಒಳ್ಳೆಯದನ್ನು ರೂಢಿಸ್ಕೊಂಡು ಹೋದೆ. ಅದು ನಾನು ಚಾಲೆಂಜಾಗಿ ತೊಗೊಂಡೆ, ಅದೇ ಮೈನಸ್ ಅಂತ ತೊಗೊಳ್ಳಿಲ್ಲ. ಸೊ ಮನೆಯಲ್ಲಿ ಮೈನಸ್ಸಾಗಿ ಬಂತು, ಯಾವುದಕ್ಕೆ ಬೇಕು, ಏನು ಇದೆ, 10 ರೂಪಾಯಿನ ಆದಾಯ ಇಲ್ಲ, ಸಮಾಜ ಪತ್ರಿಕೆ ಅಂದ್ಕೊಂಡು ಯಾಕೆ ಕೇಸ್ನೂ ಹಾಕಿಸ್ಕೊಂಡು ಬೆಂಗಳೂರಿಗೂ ಅಲ್ಕೊಂಡು ಯಾತಕ್ಕೆ ಬೇಕಿದು ಅಂತ. ಬಟ್ ಅದು ನಾನೊಂದು ಗುರಿ ಅಂತ ಇಟ್ಕೊಂಡಿದ್ದೆ. ನಾನು ರಾಮನಗರ ಜಿಲ್ಲೆಯಲ್ಲಿ ಒಂದು ಪ್ರೈವೇಟ್ ಲಿಮಿಟೆಡ್ ಮೀಡಿಯಾ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ನನ್ನ ಸ್ನೇಹಿತರಿದ್ದಾರೆ, ಅವ್ರಿಗೆ ಯಾರಿಗೂ ಅಷ್ಟೊಂದು ಹೇಳಿರಲಿಲ್ಲ. ನಾನು ಇವತ್ತು ಹೇಳ್ತಾ ಇದ್ದೀನಿ, ತುಂಬ ಕನಿಷ್ಠ 10 ಜನಕ್ಕೆ ಕೆಲಸ ಕೊಡಬೇಕು ರಾಮನಗರದಲ್ಲಿ ಅಂತ, ಬರೀ ಮೀಡಿಯಾದಲ್ಲೇ. ಬಟ್ ಅವ್ರು ನಿರೀಕ್ಷೆ ಮಾಡಿದ ಸಂಬಳ ನನ್ನ ಕೈಲಿ ಕೊಡೋಕ್ಕಾಗೋದಿಲ್ಲ, ಯಾವತ್ತೂ ಕೊಡೋಕ್ಕಾಗೋದಿಲ್ಲ, ಇನ್ ಫ್ಯೂಚರ್ ಯಾವತ್ತೂ ಕೊಡೋಕ್ಕಾಗೋದಿಲ್ಲ. ಆದರೂ ಒಂದು ಕಲೀಲಿಕ್ಕಾದ್ರೆ ಅವಕಾಶ ಮಾಡಿಕೊಡ್ಲಿಕ್ಕೆ ಒಂದಷ್ಟು ಮಾಡಬೇಕು ಅಂತ ಅದನ್ನು ನಾನು ಚಾಲೆಂಜಿಗೆ ತಗೊಂಡ್ಲಾಗಿ ನಾನು ಅದನ್ನು ಫೇಸ್ ಮಾಡ್ಕೊಂಡು ಬಂದೆ. ದಟ್ಸ್ ಮೈ ಚಾಲೆಂಜ್. ಮುಂಚೆ ಮೀಡಿಯಾದು ಮೇನ್ ಫೋಕಸ್ ಇತ್ತು ನಮ್ಮ ಸುತ್ತಮುತ್ತ ಆಗಿರೋ ಇನ್ಸಿಡೆಂಟ್ಸ್ನ ನಮ್ಮ ಜನರಿಗೆ ತಲುಪಿಸೋದು. ಆದರೆ ಇವಾಗ ಅದು ಟಾರ್ಗೆಟ್ ಆಗಿದೆ, TRP ಅಂತ ಹೇಳ್ಬಿಟ್ಟು. ಲೈಕ್ ಆಗ ಮೀಡಿಯಾಗೆ ಏನು TRP ಹಿಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಏನು ಬೇಕು ಅದನ್ನ ತೋರಿಸ್ತಾರೆ. ನೋಡೋರು ಯಾರು? ಆದರೆ ಸರ್ ಮೇನ್ ಬೇಸ್ ಏನಾಯ್ತಲ್ಲ ಸರ್, ಅಂದರೆ ಅಕ್ಕಪಕ್ಕದಲ್ಲಿ ಆಗ್ತಿರೋ ವಸ್ತುನ ಚೇಂಜ್ ಮಾಡಿಬಿಟ್ಟು ಮೀಡಿಯಾಗೆ ಬೇಕಿರೋ ವಸ್ತುನ ತೋರಿಸ್ತಿದಾರಲ್ಲ. ನೀವು ಯೂತ್ಸ್ ಅಂತ ಏನು ಒಂದು ಡಿಗ್ರಿ ಹೋಲ್ಡರ್ಸ್ ಅಂತ ಇರ್ತೀರಲ್ಲ, ನಾನು ಏನಾದರೂ ಮಾಡಬೇಕು ಅಂತ ಬಂದಾಗ ಖಂಡಿತವಾಗ್ಲೂ ನಿಮ್ಮ ಪ್ರಶ್ನೆಗೆ ನೀವೇ ಉತ್ತರ ಆಗ್ತೀರಿ. ಅದಲ್ಲ ಇದು ಯಾರ್ದಾರು ಚಾನಲ್ ಆಗಿರಲಿ, ಯಾರ್ದಾರು ಪತ್ರಿಕೆ ಆಗಿರಲಿ, ಯಾರು ಬೇರೆ ಯಾವುದೇ ಒಬ್ಬ ವ್ಯಕ್ತಿ ಮಾತಾಡಿದಾಗ ಇದು ತಪ್ಪು ಅಂತ ನೀವು ಎತ್ತಿ ತೋರಿಸ್ತೀರಲ್ಲ, ಅಥವಾ ನೀವು ಅವ್ರ ಮೇಲೆ ಒಂದು ಕೇಸ್ ಮಾಡ್ತೀರಲ್ಲ, ಖಂಡಿತವಾಗ್ಲೂ ಆಗ ಬೇರೆಯವರು ಉಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹೊಸದನ್ನು ನಾವು ಸೇರ್ಪಡೆಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ.